ಚಿಂದಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೋ ಕ್ಯಾಪ್ ಅಡ್ಡ. ನಾನು ಸೃಷ್ಟಿಯ ಚಾಯ್ಸ್. ನೋ ಕ್ಯಾಪ್ ಅಡ್ಡ ಅಂತಂದ್ರೆ ಇಲ್ಲಿ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ಆಗುತ್ತೆ. ಯಾರ ಜೊತೆ? ಯಂಗ್ ಕ್ರಿಯೇಟರ್ಸ್, ಯಂಗ್ ಮೈಂಡ್, ಯಂಗ್ ಕ್ರಿಯೇಟಿವ್ ಪೀಪಲ್ ಜೊತೆ. ಅವರು ತಮ್ಮ ಬಿಸ್ನೆಸ್ ಸಕ್ಸಸ್, ತಮ್ಮ ಕ್ರಿಯೇಟಿವ್ ಲೈಫ್ ಸಕ್ಸಸ್, ತಮ್ಮ ಪ್ರೊಫೆಷನಲ್ ಸಕ್ಸಸ್ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ಸೊ ಇವತ್ತು ನಾವು ಕನ್ನಡದಲ್ಲಿ ಈ ಶೋ ಮಾಡ್ತಿರೋದ್ರಿಂದ ಇನ್ ಕನ್ನಡ ವಿ ಡೋಂಟ್ ಸೇ ನೋ ಕ್ಯಾಪ್ ಅಡ್ಡ. ಇನ್ಸ್ಟೆಡ್ ವಿ ಸೇ ನಾವಿಲ್ಲಿ ಪುಂಗೋದಿಲ್ಲ ಅಡ್ಡ. ಓಕೆ, ಇವತ್ತಿನ ಗೆಸ್ಟ್ ನಮ್ಮ ಜೊತೆ ಇರೋದು ರೋಹನ್ ರೈನೋ. ಇದು ಇವರ ಸ್ಟೈಲ್, ಇವರ ಫಾರ್ಮ್ಯಾಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವ್ರ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಹೆಂಗ್ ಸ್ಟಾರ್ಟ್ ಮಾಡಿರೋದು, ಈಗ ಏನ್ ಮಾಡ್ತಾ ಇದ್ದಾರೆ, ಅಂಡ್ ವಾಟ್ ಈಸ್ ಹಿಸ್ ಟೇಕ್ ಆನ್ ಮೆನಿ ಥಿಂಗ್ಸ್ ಅಂತ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ರೋಹನ್ ರೈನೋ, ಹೌ ವಾಸ್ ರೋಹನ್ ರೈನೋಸ್ ಲೈಫ್ ಬಿಫೋರ್ ಬಿಕಮಿಂಗ್ ರೋಹನ್ ರೈನೋ? ರೋಹನ್ ರೈನೋಸ್ ಲೈಫ್, ಸೊ ನಾನು ಆಕ್ಚುಲಿ ಕಾಲೇಜಲ್ಲಿ ಇವೆಂಟ್ಸ್ ಮಾಡ್ತಿದ್ದೆ. ಕಾಲೇಜಲ್ಲಿ ಇಂಪ್ರೂವ್ ಕಾಮಿಡಿ ಮಾಡ್ತಿದ್ದೆ. ಮತ್ತೆ ಮ್ಯಾಡ್ ಆರ್ಟ್ಸ್ ಅಂತ ಹೇಳ್ತಾರೆ. ಸೊ ಮ್ಯಾಡ್ ಆರ್ಟ್ಸ್ ಅಂತ ಅದೊಂದು ಇವೆಂಟ್ ಮಾಡ್ತಿದ್ವಿ. ಸೊ ಅಲ್ಲಿ ನಂಗೆ ಸ್ವಲ್ಪ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ, ಸ್ಟೇಜ್ ಪ್ಲೇ ಕೂಡ ಮಾಡ್ತಿದ್ದೆ. ಅದು ಬಿಟ್ರೆ ನಾನು ಓದಿದ್ದು BCA. ಬಟ್ ನಾನು ಆಕ್ಚುಲಿ ವರ್ಕ್ ಮಾಡ್ತಿರೋದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ. ರೀಸನ್ ಬೀಯಿಂಗ್, BCA ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಯ್ತು. ಸೊ ಐ ಕುಡಂಟ್ ಗೆಟ್ ಪ್ಲೇಸ್ಡ್. ಸೊ 3-4 ತಿಂಗಳು ಮನೇಲೆ ಕೂತಿದ್ದಾಗ ನನ್ನ ಫ್ರೆಂಡು, ಶಿ ವಾಸ್ ಅ ಫ್ರೀಲಾನ್ಸರ್, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ಲು. ಅವಳು ಫೋನ್ ಮಾಡ್ಬಿಟ್ಟು, ನಿನ್ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀಯಾ, ಬಾ ಅಟ್ಲೀಸ್ಟ್ ಬಂದು ಇಲ್ಲಿ ಇಂಟರ್ನ್ಶಿಪ್ ತರ ಮಾಡು ಅಂದು. ಸೊ ಹೋದೆ. ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಅನ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಫಸ್ಟ್ ಇವೆಂಟ್ಗೆ ಮುಂಬೈ ಕಳ್ಸಿದ್ರು ನನ್ನ. ಸೊ ಅಲ್ಲಿ ವರ್ಕ್ ಮಾಡಿದೆ. ಅಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅ ಕ್ಲೈಂಟ್ ಸರ್ವಿಸಿಂಗ್ ಎಕ್ಸಿಕ್ಯೂಟಿವ್ ಫಾರ್ ದ ಕಂಪನಿ. ಮೋರ್ ಆಫ್ ಅ ವೆರಿ ಬೋರಿಂಗ್ ಲೈಫ್ ಸ್ಟೈಲ್ ಇಫ್ ಯು ಆಸ್ಕ್ ಮೀ. ಎದ್ದೇಳು, ಈ ಊರ್ಗ್ ಹೋಗು, ಆ ಊರ್ಗ್ ಹೋಗು, ಈವೆಂಟ್ ಮುಗಿಸ್ಕೋ ಬಾ. ಬಟ್ ಏನಂದ್ರೆ ಈವೆಂಟ್ಗಳಲ್ಲಿ ಯು ಕುಡ್ ಗೆಟ್ ಆಲ್ ಆಫ್ ದ ಹ್ಯಾಂಪರ್ಸ್. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೆಟಾಫಿಲ್ ಯೂಸ್ ಮಾಡಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ನೇಲ್ ಮ್ಯೂಸಿನ್ ಅಂತಾರೆ, ಅದನ್ನ ಯೂಸ್ ಮಾಡಿದೆ. ಸೊ ಎಲ್ಲ ಫ್ರೀಯಾಗಿ ಬರಕ್ ಸ್ಟಾರ್ಟ್ ಆಯ್ತು. ಅಂಡ್ ಐ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. So never traveled in flight, never stayed in a 4-star, 5-star hotel, but I got to experience all those things. Nice. And tumba dod brands, so Sunburn, Nykaland, so all of these places I got to work. So adadmele my father passed away in early 2025. That's when I took a step back from everything. Kelsa change ಮಾಡಿದೆ, ಮನೆ ಚೇಂಜ್ ಮಾಡಿದೆ. ಬಟ್ ಐ ವಾಸ್ ರಿಯಲಿ ನಾಟ್ ಇನ್ ಅ ಗುಡ್ ಪ್ಲೇಸ್. ಆ್ಯಂಡ್ ಐ ಥಿಂಕ್ ದಟ್ಸ್ ವೆನ್ ಐ ವಾಸ್ ಲೈಕ್, ಓಕೆ, ಲೆಟ್ಸ್ ಡೂ ಸಮಥಿಂಗ್. ಲೈಕ್ ಸುಮ್ಮನೆ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ, ಲೈಕ್ ಹ್ಯಾವ್ ಟು ಡೂ ಸಮಥಿಂಗ್ ಅಲ್ವಾ ಅಂತ ಐ ಸ್ಟಾರ್ಟೆಡ್ ಡೂಯಿಂಗ್ ಕಾಂಟೆಂಟ್. ಆ್ಯಂಡ್ ಇಟ್ ವಾಸ್ ವೆರಿ ರ್ಯಾಂಡಮ್. ನನ್ಗೆ ಇದೇ ಮಾಡಬೇಕು, ಲೈಕ್ ಇಟ್ ವಾಸ್ ನಾಟ್ ಲೈಕ್ ನನ್ಗೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ರ್ಯಾಂಡಮ್ ಆಗಿ ಸ್ಟಾರ್ಟಿಂಗಲ್ಲಿ ಕನ್ನಡ ಮೀಮ್ಸ್ ಆಗ್ತಿದೆ, ತೆಲುಗು ಮೀಮ್ಸ್ ಆಗ್ತಿದೆ. ಅದಾದಮೇಲೆ ಐ ಸ್ಟಾರ್ಟೆಡ್ ಟಾಕಿಂಗ್ ಆನ್ ಕ್ಯಾಮ್ರಾ. ಅದಾದ್ಮೇಲೆ ಆಚೆ ಹೋಗಿ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ಥಿಂಕ್ ದಟ್ ಈಸ್ ಹೌ ರೋಹನ್ ರೈನೋ ಸ್ಟಾರ್ಟೆಡ್. ಅಂಡ್ ತುಂಬಾ ಜನ ಕೇಳ್ತಾರೆ, ರೈನೋ ಅಂದ್ರೇನು, ರೈನೋ ಎಕ್ಸಾಕ್ಟ್ಲಿ ನಾನು ಅದನ್ನ ಕೇಳಬೇಕು ಅನ್ಕೊಂಡೆ. ವೈ ರೈನೋ? ಇಲ್ಲ, ಅದು ಮಾರ್ಟಿನ್ ಮೂವಿ ನೋಡಿದಿರಾ? ಇಲ್ಲ, ನಾನು ನೋಡಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಟಾಪಿಕ್. ನೋ, ರೈನೋ ಇಸ್ ಬೇಸಿಕಲಿ ಐ ಥಿಂಕ್ ಕರೆಂಟ್ 23 to 26 ವಯಸ್ಸಲ್ಲಿರೋ ಹುಡುಗರೆಲ್ಲ ಕೋವಿಡ್ ಟೈಮಲ್ಲಿ PUBG BGMI ಆಡ್ತಿದ್ರು. ಸೊ ಅವಾಗ ನಾನು ನನ್ನ ಯೂಸರ್ ನೇಮ್ ರೈನೋ ಅಂತ ಇಟ್ಕೊಂಡಿದ್ದೆ ಗೇಮಲ್ಲಿ. ಸೊ ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಹಾಕೊಂಡಿದ್ದೆ, ಏನು ಸ್ಪೆಸಿಫಿಕ್ ಆಗಿ ಏನಿಲ್ಲ, ರೈನೋ ಅಂತ ಹೇಳ್ಬಿಟ್ಟು. ಸೊ ದಟ್ ವಾಸ್ ಮೈ ಯೂಸರ್ ನೇಮ್ ಬ್ಯಾಕ್ ದೆನ್. ಅದು ನಂಗೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ಓಕೆ, ರೋಹನ್ ರೈನೋ ಅಂತ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ವಿಡಿಯೋಸ್ ಹಾಕ್ತಿದ್ರಿ, ಅದು ಯಾವ ತರ ಇವಾಲ್ವ್ ಆಗ್ತಾ ಬಂತು? ಸ್ಟಾರ್ಟಿಂಗ್ ಅಲ್ಲಿ ವೆರಿ ನೀಶ್ ಅಂತ ಹೇಳ್ತಾರೆ. ವೆರಿ ನೀಶ್ ಅಂತ ಹೇಳಿದ್ರೆ ಮಾಡೋ ಕಾಂಟೆಂಟ್ ಬಗ್ಗೆ, ದ ನಾಲೆಜ್ ಆಫ್ ದ ಕಾಂಟೆಂಟ್ ಅಷ್ಟು ಜನಕ್ಕೆ ಗೊತ್ತಿರಲ್ಲ. ವೆರಿ ಸ್ಪೆಸಿಫಿಕ್ ಕ್ರೌಡ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಮೂವಿ ನೋಡ್ಬಿಟ್ಟು ಆ ಮೂವಿ ಬಗ್ಗೆ ಮಾಡಿದ್ರೆ ಆ ಮೂವಿ ನೋಡಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಸೊ ಜನರಲ್ ಆಡಿಯನ್ಸ್ ಗೊತ್ತಾಗಲ್ಲ. ದಟ್ಸ್ ಹೌ ಐ ಸ್ಟಾರ್ಟೆಡ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಮೂವಿ ಸಿನಾರಿಯೋಸ್ನ ತಗೊಂಡು ರಿಯಲ್ ಲೈಫಲ್ಲಿ ಹೆಂಗಾದ್ರೆ ಆ ಥರ. ಡಾಕ್ಟರ್ ರಾಜ್ಕುಮಾರ್ ಅವರು ಕರೆಂಟ್ ಏನಾದ್ರು ಟ್ರೆಂಡ್ಸ್ ಏನಾರು ಇದ್ರೆ ಅವ್ರು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ. ಸೊ ಆಲ್ ಆಫ್ ದೀಸ್ ಕೈಂಡ್ ಆಫ್ ಸ್ಟಫ್. ಇನ್ನೊಂದೇನು ಅಂದ್ರೆ, ಜನ ತುಂಬಾ ಸ್ಟ್ರೆಸ್ ತಗೊಂತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹಿಂಗೊಂದು ಪ್ಲಾನ್ ಮಾಡ್ಕೊಂತೀನಿ, ಹಿಂಗೊಂದು ಸ್ಟ್ರಕ್ಚರ್ ಮಾಡ್ಕೊಂತೀನಿ, ನಾನು ಇದೇ ಮಾಡ್ತೀನಿ ಅಂತ.
ಬಟ್ ಎಂಡ್ ಆಫ್ ದ ಡೇ ಆಡಿಯನ್ಸ್ಗೆ ಏನು ಇಷ್ಟ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ. Exactly. ಸೊ ಸ್ಟಾರ್ಟಿಂಗ್ ಇಸ್ ವೇರ್ ನನ್ನ ಪ್ರಕಾರ ಇಫ್ ಯು ಆರ್ ಸ್ಟಾರ್ಟಿಂಗ್ ನ್ಯೂ ಅಲ್ವಾ, ಸೊ 0 to 5,000 ಎಕ್ಸ್ಪೆರಿಮೆಂಟ್ ಮಾಡಿ. ಅಂಟಿಲ್ ಯು ಹಿಟ್ 5,000 ಫಾಲೋವರ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಮಾಡಿದ್ರೆ ಅದರಿಂದ ಫಾಲೋವರ್ಸ್ ಜಾಸ್ತಿ ಬರ್ತಾ ಇದಾರೆ, ಯಾವ ಕಾಂಟೆಂಟ್ ನ ಜನ ಜಾಸ್ತಿ ನೋಡ್ತಾ ಇದಾರೆ. ಅಲ್ಲಿಂದ ಐ ಫೀಲ್ ಲೈಕ್ ಪೀಪಲ್ ಶುಡ್ ಫೋಕಸ್ ಆನ್ ಅ ಸರ್ಟೈನ್ ಜಾನ್ರಾ. ಬಟ್ ನನ್ನ ಮ್ಯಾಟರ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಪೀಪಲ್ ಸ್ಟಾರ್ಟೆಡ್ ಚೂಸಿಂಗ್ ಬ್ರೈನ್ ರಾಟ್. ಬ್ರೈನ್ ರಾಟ್ ಅಂದ್ರೆ ಮೆದುಳು ಕೊಳೆತ ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಒಂದು ಕಾಲೇಜ್ ಹುಡುಗರಿಗೆ ಅಥವಾ ಇವಾಗ ಕೆಲಸ ಸೇರ್ಕೊಂಡಿರೋ ಹುಡುಗರಿಗೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ದಟ್ ಇಸ್ ಬ್ರೈನ್ ರಾಟ್. ಅನ್ಫಾರ್ಚುನೇಟ್ಲಿ ಅವ್ರು ಅದನ್ನ ಚೂಸ್ ಮಾಡಿದ್ರು. ಅಲ್ಲಿಂದ ನಾನೇನ್ ಮಾಡಿದೆ, ಇನ್ನ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ. ಟ್ರೆಂಡ್ಸ್ ಅಂತ ಹೇಳ್ತಾರೆ. ಟ್ರೆಂಡ್ಸ್ ಅಲ್ಲಿ ಇವಾಗ ಹಾಡುಗಳೆಲ್ಲ ಟ್ರೆಂಡ್ ಆಗ್ತಿರುತ್ತೆ. ಯೂಶಲಿ ಟ್ರೆಂಡ್ ಹಾಡುಗಳು ಹೆಂಗಿರುತ್ತೆ, ಒಂದು ಡ್ಯಾನ್ಸ್ ಮಾಡ್ತಾರೆ ಅಥವಾ ಮೇಕ್ ಓವರ್ ಚಾಲೆಂಜ್ ಅಂತ ಮಾಡ್ತಾರೆ. ಬಟ್ ನಾನು ಅದೇ ಇವಾಗ ಇಂಗ್ಲಿಷ್ ಹಾಡು ಕನ್ನಡದಲ್ಲಿ ಇದ್ದಿದ್ರೆ ಹೆಂಗಿರೋದು. ಐ ಆಮ್ ನಾಟ್ ಅ ಸಿಂಗರ್. ನಾನೇನ್ ಮಾಡ್ತಿದ್ದೆ, ಇವಾಗ ಆ ಸಾಂಗ್ ಅಲ್ಲಿ ಶುಗರ್ ಆನ್ ಮೈ ಟಂಗ್ ಅಂತ ಇದ್ರೆ ಕನ್ನಡದಲ್ಲಿ ನನ್ನ ನಾಲ್ಗೆ ಮೇಲೆ ಸಕ್ಕರೆ ಅಂತ ಹೇಳ್ತಾರೆ. ಸೊ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ದಟ್ ಈಸ್ ವೇರ್ ಅ ವೆರಿ ನೀಶ್ ಆಡಿಯನ್ಸ್ ಸ್ಟಾರ್ಟೆಡ್ ಟು ಬಿಲ್ಡ್ ಅಪ್. ಅಂಡ್ ಒಂದು 35 ಹಾಡು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ದಟ್ಸ್ ಪ್ರಿಟಿ ಮಚ್ ಐ ಗೆಸ್. ಈಗ ಎಷ್ಟೊಂದು ಜನ ಜೆನ್ ಝಿ ಅಂತ ಅಂದ್ರೆ ಅವ್ರು ಬರೀ ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಅವರು ಕನ್ನಡ ಭಾಷೆನ ಅಷ್ಟೊಂದಿದ್ರು ಏನು ಪ್ರಿಯಾರಿಟಿ ಮಾಡಲ್ಲ. ಕನ್ನಡ ಭಾಷೆಯಲ್ಲಿ ಜೆನ್ಜಿಗಳೇ ಅವ್ರು ಮಾತಾಡಿದ್ರೆ ಅವ್ರಿಗೆ ಕನ್ನಡ ಬರೋದೇ ಇಲ್ಲ ಅಂತ ಅನ್ಕೋತಾರೆ. ವಾಟ್ ಈಸ್ ಯೋರ್ ಟೇಕ್ ಆನ್ ದಟ್? ಬಿಕಾಸ್ ನಾನು ನೋಡಿದ ಪ್ರಕಾರ ಜೆನ್ಜಿಯಸ್ಟ್ ಕಾಂಟೆಂಟ್ ಕ್ರಿಯೇಟರ್ ಅಷ್ಟು ಮೆದುಳು ಕುಳಿತದ ಬ್ರೈನ್ ರಾಟ್ ಕಾಂಟೆಂಟ್ ಮಾಡ್ತೀರಾ, ಬಟ್ ಬರೀ ಇಂಗ್ಲಿಷ್ ಅಂತ ಇರಲ್ಲ, ಅದು ಒಂದು ಲ್ಯಾಂಗ್ವೇಜಲ್ಲಿ ಏನು ಡಾಮಿನೇಟ್ ಮಾಡಲ್ಲ. ಸೊ ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ ನೀವು ಅಂತ? ನನ್ನ ಪ್ರಕಾರ ಏನಂದ್ರೆ, ಎಷ್ಟೊಂದು ಜನ ಮುಜುಗರ ಪಡ್ಕೊಂತಾರೆ, ಲೈಕ್ ಕನ್ನಡ ಮಾತಾಡಿದ್ರೆ ಮುಜುಗರ ಪಡ್ಕೊಂತಾರೆ. ಇಟ್ ಇಸ್ ಬಿಕಾಸ್ ಬೆಂಗಳೂರಲ್ಲಿ ಎಲ್ಲ ಜನ ಬರ್ತಾರೆ, ಕೆಲ್ಸಕ್ಕೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಇಟ್ ಇಸ್ ನಾಟ್ ಅ ಸಿಟಿ ಪ್ರಾಬ್ಲಮ್, ಇಟ್ ಇಸ್ ಅ ಪರ್ಸನ್ ಪ್ರಾಬ್ಲಮ್. ನನ್ನ ಪ್ರಕಾರ ಮುಂದೆ ಇರೋರು ಯಾರೇ ಇದ್ರು ವಿ ಶುಡಂಟ್ ಹೈಡ್ ಅವರ್ ಐಡೆಂಟಿಟಿ. ಸೊ ನಾನು ಐ ವಿಲ್ ಸ್ಟಾರ್ಟ್ ದ ಕಾನ್ವರ್ಸೇಷನ್ ಇನ್ ಕನ್ನಡ. ಸೊ ಇಫ್ ಐ ಮೀಟ್ ಸಮ್ಮನ್ ನ್ಯೂ, ನಾನು ಹಾಯ್ ನಾನು ರೋಹನ್ ಅಂತಾನೆ ಹೇಳ್ತೀನಿ. ಇಫ್ ದೇ ರೆಸ್ಪಾಂಡ್ ಬ್ಯಾಕ್ ಇನ್ ಇಂಗ್ಲಿಷ್, ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನಾನು ಅವಾಗ ಅರ್ಥ ಮಾಡ್ಕೊತೀನಿ, ಓ ಇವ್ರಿಗೆ ಕನ್ನಡ ಬರಲ್ಲ. ಸೊ ನಾನು ಅಲ್ಲಿ ಅವ್ರಿಗೆ ಹೋಗಿ ಫೋರ್ಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಓಕೆ ನಾನು ಇಂಗ್ಲಿಷಲ್ಲೇ ಮಾತಾಡ್ತೀನಿ ಅಂತ ಹೇಳ್ತೀನಿ. ದ ರೀಸನ್ ನಾನೇನಕ್ಕೆ ಕನ್ನಡ ಎಸ್ಪೆಷಲಿ ಬೆಂಗಳೂರು ಕನ್ನಡ ಬಗ್ಗೆ ಮಾಡ್ತೀನಿ ಅಂದ್ರೆ, ನೀವು ಇಂಟರ್ನೆಟ್ಗೆ ಹೋದ್ರೆ ಕೆಲವು ಹಳೆ ಕ್ರಿಯೇಟರ್ಸ್ ಹೆಂಗ್ ಮಾಡಿಟ್ಟಿದ್ದಾರೆ ಅಂದ್ರೆ, ಈ ಬೆಂಗಳೂರಲ್ಲಿ ಮಾತಾಡೋರೆಲ್ಲ ವಾಟ್ ಮಚಾ ಲೈಕ್ ದಟ್ ಓನ್ಲಿನೋ ಸೈಕಲ್ಡುನೋ ಈ ತರ ಒಂದು ಮಾಡಿಟ್ಬಿಟ್ಟಿದ್ದಾರೆ. ಸೊ ನನ್ಗೇನಾಯ್ತು, ನಾನು ಒಂದಿನ ಒಂದ್ ಗೇಮ್ ಆಡ್ತಿದ್ದೆ ಆಯ್ತಾ. ಒಂದ್ ಗೇಮ್ ಆಡ್ಬೇಕಾದ್ರೆ ಆ ಗೇಮ್ ಅಲ್ಲಿ ಯು ಕ್ಯಾನ್ ಪ್ಲೇ ವಿತ್ ಬೇರೆ ಬೇರೆ ಊರಲ್ಲಿರೋ. ಆಡ್ಬೇಕಾದ್ರೆ ಅವರು ಮೈಕ್ ಆನ್ ಮಾಡು ಅಂದ್ರು. ನಾನು ಮೈಕ್ ಆನ್ ಮಾಡ್ಬಿಟ್ಟು ಹೇ ಗೈಸ್ ಹೌ ಆರ್ ಯು ಅಂದೆ. ಅಂಡ್ ಅವರು ಯಾವ ಊರು ಅಂದ್ರು. ನಾನು ಬೆಂಗಳೂರು ಅಂದೆ. ಸೊ ಆಟೋಮೆಟಿಕ್ಲಿ ಎಲ್ಲ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು, ಓ ಮಚಾ ಸೈಕ್ ನೋ ವಾಟ್ ನೋ. ಇಟ್ ಈಸ್ ಫನಿ, ಬಟ್ ಏನಾಗ್ತಿದೆ ಅಂದ್ರೆ ಆನ್ ದ ಲಾರ್ಜರ್ ಮೀಡಿಯಾ ಸ್ಕೇಲ್ ಅಲ್ವಾ, ಜನಕ್ಕೆಲ್ಲ ಏನನ್ಸ್ತಿದೆ, ಬೆಂಗಳೂರಲ್ಲಿ ಇರೋರೆಲ್ಲ ಹಿಂಗೆ ಮಾತಾಡೋದು. ಸೊ ಇವ್ರಿಗೆ ಇಂಗ್ಲಿಷ್ ಅಂದ್ರೆ ಇದೆ, ಇವ್ರು ಕನ್ನಡದಲ್ಲೂ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ನಾನೇನ್ ಅನ್ಕೊಂಡೆ, ಓಕೆ ಜನಕ್ಕೆ ಆಕ್ಚುಲಿ ತೋರ್ಸೋಣ ನಾವ್ ಹೆಂಗ್ ಮಾತಾಡ್ತೀವಿ. ಸೊ ಅದು ಲಿಟ್ರಲ್ ಕನ್ನಡ ಬಂದ್ರೂ ಪರವಾಗಿಲ್ಲ, ಇವಾಗ ಹಾಡ್ನ ಲಿಟ್ರಲ್ ಕನ್ನಡ ಹಾಕಿದ್ರು ಪರವಾಗಿಲ್ಲ, ಅಥವಾ ಈ ಅಗೇನ್ ಮೆದುಳು ಕೊಳೆತ ವಿಚ್ ಇಸ್ ಬ್ರೈನ್ ರಾಟ್, ಲಿಟ್ರಲ್ ಟ್ರಾನ್ಸ್ಲೇಷನ್. ಅದೇ ತರ ತುಂಬಾ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದು. ಇವಾಗ ಆರಾ ಫಾರ್ಮಿಂಗ್ ಅಂತಾರೆ, ಅದನ್ನ ದಿವ್ಯ ತೇಜಸ್ಸು ಕೃಷಿಕಾರಿಕೆ ಅಂತ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನ್ಗೇನು ಅಂದ್ರೆ, ಆಚೆ ಬೆಂಗಳೂರಿಂದ ಆಚೆ ಇರೋರಿಗೆ ಬೆಂಗಳೂರು ಬಗ್ಗೆ ಒಂದು ತಪ್ಪು ಪರ್ಸೆಪ್ಷನ್ ಬರಬಾರ್ದು ಅಂತ ನನ್ನ ಮೇನ್ ಪಾಯಿಂಟ್. ಸೊ ದಟ್ ಈಸ್ ವೈ ನಾನು ಬೆಂಗಳೂರು ಕನ್ನಡ ಅಂತ ಏನೋ ತೋರ್ಸೋಣ ಅಂತ ಇಸ್ ಮೈ ಗೋಲ್. ಡು ಯು ಥಿಂಕ್ ಯಾವುದಾದ್ರೂ ಒಂದು ಕಾಂಟೆಂಟ್ ಮಾಡೋವಾಗ ಇಲ್ಲ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ನಾನು ರಿಸ್ಕ್ ತಗೋತಿದ್ದೀನಾ, ಬ್ಯಾಕ್ಲ್ಯಾಶ್ ಆಗೋ ಸಾಧ್ಯತೆ ಇದೆಯಾ ಅಂತ ಅನ್ಸುತ್ತಾ? ಬ್ಯಾಕ್ಲ್ಯಾಶ್ ನಾವೇನೇ ಮಾಡಿದ್ರು ಆಗುತ್ತೆ. ಇವಾಗ ನಾನು ಇವಾಗ ರೋಡಲ್ಲಿ ಒಂದು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ನೋಡಿದ್ರೆ, ಬಟ್ಟೆ ಹಾಕೊಂಡು ಹೋದ್ರೆ 10 ಜನ ಓ ಚೆನ್ನಾಗಿದೆ ಬಟ್ಟೆ ಅಂತಾರೆ, ಇನ್ನು 10 ಜನ ಏನ್ ಡಬ್ಬಾ ತರ ಬಟ್ಟೆ ಹಾಕೊಂಡ್ ಬಂದಿದ್ದಾನೆ ಅಂತಾರೆ. ಸೊ ಏನೇ ಮಾಡಿದ್ರು ಬ್ಯಾಕ್ಲ್ಯಾಶ್ ಬಂದೇ ಬರುತ್ತೆ. ಸೊ ನನ್ನ ಪ್ರಕಾರ ಹೌ ಐ ಟ್ರೀಟ್ ಬ್ಯಾಕ್ಲ್ಯಾಶಸ್, ಇವಾಗ ಒಂದು ಆಯ್ತು, ಈ ಸಾಂಗ್ ಟ್ರಾನ್ಸ್ಲೇಷನ್ ಅನ್ಕೊಡಿ, ಸಾಂಗ್ ನಾನು ಹಾಕಿರ್ತೀನಿ ಇಂಟರ್ನೆಟ್ ಅಲ್ಲಿ. ಇವಾಗ 2 ತರ ಕಮೆಂಟ್ ಬರುತ್ತೆ. ಒಂದು ಕಮೆಂಟ್ ಬಂದ್ಬಿಟ್ಟು, ಬ್ರೋ ಈ ಪದ ಹಿಂಗಲ್ಲ ಹಿಂಗಿರ್ಬೋದಿತ್ತು
ದಟ್ ಈಸ್ ಒನ್ ಕಮೆಂಟ್. ಇನ್ನೊಂದು ಕಮೆಂಟ್ ಬಂದ್ಬಿಟ್ಟು ಇವನೇನು ಗೊತ್ತೇ ಇಲ್ಲ, ಇವನೇನ್ ಮಾಡ್ತಾನೆ ಅಂತ ಬರುತ್ತೆ. ಇದರಲ್ಲಿ ಎರಡು ನೆಗೆಟಿವ್ ಕಮೆಂಟೇ, ಬಟ್ ಐ ವುಡ್ ಚೂಸ್ ದ ಫಸ್ಟ್ ಒನ್ ಬಿಕಾಸ್ ಹಿ ಈಸ್ ಬೀಂಗ್ ನಾಲೆಜಬಲ್ ಅಂಡ್ ಈಸ್ ಟೆಲ್ಲಿಂಗ್ ಮಿ ಹಿ ಕ್ಯಾನ್ ಲೈಕ್ ಐ ಕ್ಯಾನ್ ಇಂಪ್ರೂವ್ ಮೈ ಸ್ಟಫ್. ಇಲ್ಲಿ ದಿಸ್ ಇಸ್ ಜಸ್ಟ್ ಬ್ಲೇಟೆಂಟ್ ಹೇಟ್. ದಿಸ್ ಇಸ್ ನನ್ನ ಪ್ರಕಾರ ಯಾರು ನಿಮ್ನ ಹೇಟ್ ಮಾಡ್ತಾ ಇರಲ್ವಾ, ದೇರ್ ಆರ್ 2 types ಆಫ್ ಪೀಪಲ್. ಒನ್, ಅವ್ರೇನು ಮಾಡ್ತಿರಲ್ಲ ಲೈಫಲ್ಲಿ, ಆಯ್ತಾ, ದೇ ವೋಂಟ್ ಬಿ ಟ್ರೈಯಿಂಗ್, ಲೈಕ್ ದೇ ವೋಂಟ್ ಬಿ ಪುಟಿಂಗ್ ಔಟ್ ಎನಿ ಕಾಂಟೆಂಟ್ ಆರ್ ದೇ ವೋಂಟ್ ಬಿ ಇವನ್ ಟ್ರೈಯಿಂಗ್, ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಫೇಕ್ ಅಕೌಂಟ್ಸ್, ಬಾಟ್ ಅಕೌಂಟ್ಸ್ ಅಲ್ಲಿ ಬರ್ತಾರೆ. 100%. ಯಾಕಂದ್ರೆ ಅವ್ರಿಗೇನು ಅಂದ್ರೆ ಆಚೆಗಡೆ ನಾವು ತುಂಬಾ ಒಳ್ಳೆಯವರು, ಬಟ್ ಸಪ್ರೇಟ್ ಆಗಿ ನೋಡಿದ್ರೆ ಈ ತರ ಮಾಡ್ತಿರ್ತಾರೆ. ಸೆಕೆಂಡ್, ಅವ್ರಿಗೆ ಹೆಂಗೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಮನುಷ್ಯ, ನನ್ನ 90 ಜನ ಇಷ್ಟಪಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲ ಮನುಷ್ಯ, ನಾನೊಬ್ಬ ಮನುಷ್ಯ. ಸೊ ನನ್ನ 90 ಜನ ಇಷ್ಟಪಡ್ತಾ ಇರ್ತಾರೆ, ಇನ್ನು 10 ಜನ ಇಷ್ಟಪಡಲ್ಲ. ಸೊ ಇವನ್ಗೇನ್ ಅನ್ಸುತ್ತೆ, ನಾನು ಆ 10 ಜನ ಸೇರ್ಕೊಂಡ್ರೆ ಐ ವಿಲ್ ಬಿ ಇನ್ ಅ ವೆರಿ ಎಲೀಟ್ ಗ್ರೂಪ್. ಸೊ ಆ ರೀಸನ್ಗೆ ದೇ ವಿಲ್ ಜಸ್ಟ್ ಸ್ಟಾರ್ಟ್ ಹೇಟಿಂಗ್. ಸೊ ನಿಮ್ಗೆ ಹೇಟ್ ಕಮೆಂಟ್ಸ್ ಆಗಲಿ ಅಥವಾ ಜನ ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಥಿಂಕ್ ಫ್ರಮ್ ಅ ಪಾಯಿಂಟ್ ವೇರ್ ಓಕೆ ಅವರು ಒಂದು ನಾಲೆಜ್ ಇಟ್ಕೊಂಡು ಹೇಳ್ತಿದ್ದಾರೆ, ಆಯ್ತಾ, ಅವರೊಂದು ನಾಲೆಜ್ ಇಟ್ಕೊಂಡು ಹೇಳ್ತಿದ್ದಾರೆ. ಇಫ್ ಯು ಫೀಲ್ ಲೈಕ್ ಇಟ್ ಈಸ್ ವರ್ತ್ ವರ್ಕಿಂಗ್ ಆನ್, ದೆನ್ ಇಟ್ ಈಸ್ ಅ ಗುಡ್ ಫೀಡ್ಬ್ಯಾಕ್. ಇಲ್ಲ ಅಂದ್ರೆ ಜಸ್ಟ್ ಟ್ರೀಟ್ ಇಟ್ ಆಸ್ ಅ ನೆಗೆಟಿವ್ ಕಮೆಂಟ್ ಅಂಡ್ ಮೂವ್ ಆನ್ ಅಷ್ಟೇ. ಸೊ ನೆಗೆಟಿವ್ ಕಮೆಂಟ್ನ ಯಾವ ಥರ ಟ್ರೀಟ್ ಮಾಡ್ತೀರಾ ಅಂತ ಕೇಳಿದ್ರೆ ಯಾವ ಥರ, ಲೈಕ್ ಏನು ನಿಮ್ದು ಆನ್ಸರ್ ಬರುತ್ತೆ? ಕಮೆಂಟ್ ಇಸ್ ಸ್ಟಿಲ್ ಅ ಕಮೆಂಟ್, ಇಟ್ಸ್ ಎಂಗೇಜ್ಮೆಂಟ್ ಫಾರ್ ಮೀ. ಸೊ ಅದೇ ಹೇಳಿದ್ನಲ್ಲ, ಬಂದೇ ಬರುತ್ತೆ. ಲೈಕ್ ಎಲ್ರು ಮೋಸ್ಟ್ ಹೇಟ್ ಸಿಕ್ಕಿರೋದು ಇಷ್ಟು ದಿನ, ಯಾವ ಕಾಂಟೆಂಟ್ ಮೋಸ್ಟ್ ಹೇಟ್ ಸಿಕ್ಕಿರೋದು ಟ್ರಾನ್ಸ್ಲೇಷನ್ಸ್ಗೆ ಅನ್ಸುತ್ತೆ. ಬಿಕಾಸ್ ಅವ್ರೇನಂದ್ರೆ ಯಾಕೆ ಹಾಳು ಮಾಡ್ತಿದ್ಯಾ, ಬರೀ ಇದೇ ಮಾಡ್ತಾನೆ ಇವನು, ಬರೀ ಟ್ರಾನ್ಸ್ಲೇಷನ್ ಮಾಡ್ತಾನೆ, ಇವನೇನು ಬಾಡಲ್ಲ. ನಾನೇನು ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂದ್ರೆ, ಅಗೇನ್ ಆ 10 ಜನ ಹೇಟ್ ಮಾಡ್ತಿದ್ದಾರೆ, ಬಟ್ ದೀಸ್ 90 people ಆರ್ ಲೈಕಿಂಗ್ ಇಟ್. ಎಂಡ್ ಆಫ್ ದ ಡೇ ಇಟ್ ಇಸ್ ಎಂಗೇಜ್ಮೆಂಟ್ ಫಾರ್ ಮೀ. ಎಂಡ್ ಆಫ್ ದ ಡೇ ಐ ಆಮ್ ಗ್ರೋಯಿಂಗ್. ಎಂಡ್ ಆಫ್ ದ ಡೇ ದೇ ಆರ್ ಫಾಲೋಯಿಂಗ್ ಮೀ ಬಿಕಾಸ್ ನಾನು ಅದನ್ನ ಮಾಡ್ತಿದ್ದೀನಿ. ಸೊ ಯಾ, ಲೈಕ್ ಕಮೆಂಟ್ ಬರಲಿ, ಡಿಲೀಟ್ ಮಾಡಬೇಡಿ. ಜನ ಏನ್ ಮಾಡ್ತಾರೆ, ಕಮೆಂಟ್ ಬಂದಿದ ತಕ್ಷಣ ರೀಲ್ ಡಿಲೀಟ್ ಮಾಡ್ಬಿಡ್ತೀನಿ, ಪೋಸ್ಟ್ ಡಿಲೀಟ್ ಮಾಡ್ಬಿಡ್ತೀನಿ, ಯಾಕೋ ಚೆನ್ನಾಗಿ ಓಡ್ತಿಲ್ಲ, ಮಾಡಬೇಡಿ. ವೆನ್ ಯು ಡಿಲೀಟ್ ಇಟ್, ನೀವು ಅದಾದ್ಮೇಲೆ ಅದಕ್ಕಿಂತ ಚೆನ್ನಾಗಿರೋ ಪೋಸ್ಟ್ ಹಾಕಿದ್ರು ದೇ ವಿಲ್ ಕಮ್ ಬ್ಯಾಕ್. ಲೈಕ್ ಇವ್ನು ಡಿಲೀಟ್ ಮಾಡ್ತಾನೆ, ಇವ್ನಿಗೇನು ಗೊತ್ತಿಲ್ಲ. ನೀವೆಷ್ಟು ಇಗ್ನೋರ್ ಮಾಡ್ತೀರಾ ದಟ್ ವಿಲ್ ಬಿ ಗುಡ್, ಬಟ್ ನೀವು ಅದನ್ನ ಎಷ್ಟು ಎಂಟರ್ಟೈನ್ ಮಾಡ್ತೀರಾ ಅವರು ಅದನ್ನ ಡಬಲ್ ಮಾಡಕ್ ಹೋಗ್ತಾರೆ. ಸೊ ಕಾಲಿಂಗ್ ಔಟ್, ಈಗ ನೆಗೆಟಿವ್ ಕಮೆಂಟ್ ಮಾಡಿದವ್ರನ್ನ ಕಾಲ್ ಔಟ್ ಮಾಡೋದು ಅವ್ರಿಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅಂತೀರಾ? ಅವ್ರಿಗೆ ಅದು ಅಟೆನ್ಷನ್ ಕ್ರೇವರ್ಸ್. ನಾನು ಹೇಳಿದ್ನಲ್ಲ, ಐದರ್ ಅವ್ರೇನೋ ಮಾಡ್ತಿರಲ್ಲ ಅಥವಾ ದೇ ಜಸ್ಟ್ ಫೀಲ್ ಲೈಕ್ ಇವನ್ನ ನಾನು ಹೇಟ್ ಮಾಡಿದ್ರೆ ಐ ವಿಲ್ ಬಿ ಇನ್ ಅ ಎಲೀಟ್ ಗ್ರೂಪ್ ಅಂತ ಅನ್ಕೊಂತಾರೆ. ಸೊ ನೀವು ಅವ್ರಿಗೇನು ರೆಸ್ಪಾಂಡ್ ಮಾಡಿದ್ರು ಅವ್ರಿಗದು ಈಗ ಪೆಟ್ರೋಲ್ ಹಾಕ್ದಂಗೆ ಆಗುತ್ತೆ. ನನಗೆ ಇಲ್ಲಿ ಅಟೆನ್ಷನ್ ಸಿಗ್ತಿದೆ, ಬೇರೆ ಎಲ್ಲೂ ಕಡೆ ಸಿಗ್ತಿಲ್ಲ ಅಂತ. ನೀವು ರೆಸ್ಪಾಂಡ್ ಮಾಡ್ಲೇಬೇಕಾ? ಅವ್ನು ಏನಾರು ಕೆಟ್ಟದಾಗೆ ಹಾಕಿರ್ಲಿ, ಜಸ್ಟ್ ಬಿಲೇಕ್ ಓಕೆ ಬ್ರೋ, ಸರಿ ಆಯ್ತು, ಏನಿವಾಗ ಅಷ್ಟೇ, ಅಲ್ಲೇ ಕಾನ್ವರ್ಸೇಷನ್ ಮುಗ್ದೋಗುತ್ತೆ. ಬಟ್ ನೀವು ಯಾವಾಗ ರೆಸ್ಪಾಂಡ್ ಮಾಡ್ತೀರಾ ಅವರು ಜಾಸ್ತಿ ಮಾಡಕ್ ಹೋಗ್ತಾರೆ. ಕರೆಕ್ಟ್. ಎಂಗೇಜ್ಮೆಂಟ್ ಅಂತ ಆಗಲೇ ಅಂದ್ರಿ. ಸೊ ನಿಮ್ಗೆ ಎಂಗೇಜ್ಮೆಂಟ್ ಜಾಸ್ತಿ ಮುಖ್ಯನಾ, ಫಾಲೋವರ್ಸ್ ಜಾಸ್ತಿ? ಎಂಗೇಜ್ಮೆಂಟ್ ಜಾಸ್ತಿ ಮುಖ್ಯ. ಎಂಗೇಜ್ಮೆಂಟ್ ಜಾಸ್ತಿ ಇದ್ದಷ್ಟು ವಿಸಿಬಿಲಿಟಿ ಜಾಸ್ತಿ ಬರುತ್ತೆ. ಹೌದು. ಅಂಡ್ ಸಿನ್ಸ್ ಐ ಆಮ್ ಇನ್ ದ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆಸ್ ವೆಲ್, ನಾನೇನ್ ನೋಡಿದೀನಿ ಅಂದ್ರೆ, brands are going for smaller creators who have a larger reach rather than larger creators who are like kind of diluted right now. ತುಂಬಾ ಕ್ರಿಯೇಟರ್ಸ್ ಇದ್ದಾರೆ, ಲೈಕ್ ನಾನು ನೋಡ್ತಾನೆ ಇರ್ತೀನಿ, ನಮ್ಮ ಆಫೀಸಲ್ಲಿ ಪಿಚ್ ಮಾಡ್ತಾ ಇರ್ತಾರೆ. ಇವಾಗ ಒಬ್ಬ ಕ್ರಿಯೇಟರ್ 300K ಫಾಲೋವರ್ಸ್ ಇರುತ್ತೆ, ಬಟ್ ಅವನೊಂದು 1 ವರ್ಷದಿಂದ ಜಾಸ್ತಿ ಏನೋ ಹಾಕೇ ಇರಲ್ಲ, ಹಾಕಿದ್ರು ಅವ್ನ ರೀಚ್ ತುಂಬಾ ಕಡಿಮೆ ಇರುತ್ತೆ. ಬಟ್ ದೇರ್ ವಿಲ್ ಬಿ ಎ ಕ್ರಿಯೇಟರ್ ಹೂಸ್ ಜಸ್ಟ್ ಸ್ಟಾರ್ಟೆಡ್, ಥಿಂಕ್ 50K ಫಾಲೋವರ್ಸ್ ಅಂತ ಇಟ್ಕೊಳ್ಳಿ, ಬಟ್ ಅವನದು ಟ್ರ್ಯಾಕ್ ಹೆಂಗಿದೆ ಅಂದ್ರೆ ಅವ್ನು ಮಂತ್ ಬೈ ಮಂತ್ ಬೆಳೀತಾ ಇದ್ದಾನೆ. ಬಟ್ ಇಲ್ಲಿ ಸಿನ್ಸ್ they're already diluted, you don't see a chance of growth again. So brands would rather choose a smaller creator than a bigger creator. ಓಕೆ, ಬ್ರ್ಯಾಂಡ್ಸ್ ಅಂದ ತಕ್ಷಣ ನೆನಪಾಯ್ತು, ಈಗ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ಅವರು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಬ್ರ್ಯಾಂಡ್ಸ್ ಬರಬೇಕು, ಬ್ರ್ಯಾಂಡ್ಸ್ ಹ್ಯಾವ್ ಟು ಅಪ್ರೋಚ್ ದೆಮ್. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಐ ಹ್ಯಾವ್ 1000 ಫಾಲೋವರ್ಸ್ ಅಂದ ತಕ್ಷಣ ನಂಗೆ 10,000 rupees ಕೊಟ್ಟು ಅವ್ರು ನನ್ನ ಜೊತೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ. ವಾಟ್ ಯು ಟೆಲ್, ವಾಟ್ ಈಸ್ ಯುವರ್ ಅಡ್ವೈಸ್ ಟು ದೆಮ್? ನನ್ನ ಪ್ರಕಾರ ಕಾಂಟೆಂಟ್ ಇಂದ ದುಡ್ಡು ಬರುತ್ತೆ, ಬಟ್ ದುಡ್ಡೇ ಮಾಡಬೇಕು ಅಂತ ಕಾಂಟೆಂಟ್ ಮಾಡಬಾರ್ದು. ಇದು ನಾನು ಮೊನ್ನೆ ಆಕ್ಚುಲಿ ಒಂದು ಕಾಲೇಜ್ಗೆ ಹೋದಾಗ ಇದನ್ನೇ ಹೇಳಿದೆ. ಯಾವಾಗ ಯಾವುದೇ ಕ್ರಿಯೇಟರ್ ಆಗಲಿ ನಾನು ದುಡ್ಡೇ ಮಾಡಬೇಕು ಅನ್ನೋ ಫೋಕಸ್ ಅಲ್ಲಿ ಕಾಂಟೆಂಟ್ ಮಾಡ್ತಾರಲ್ವಾ, ದ ರೀಚ್ ಆಟೋಮೆಟಿಕ್ಲಿ ಗೋಸ್ ಡೌನ್. ತುಂಬಾ ಎಕ್ಸಾಂಪಲ್ಸ್ ಇದೆ, ನಾನು ಹೆಸರು ಹೇಳಕ್ ಹೋಗಲ್ಲ, ತುಂಬಾ ಎಕ್ಸಾಂಪಲ್ಸ್ ಇದೆ.
ಲೈಕ್ ಲಾಂಗ್ ಟರ್ಮ್ ಕೊಲಾಬ್ರೇಷನ್ ಅಂತ ಮಾಡ್ತಾರೆ, ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಅಂತ ಮಾಡ್ತಾರೆ. ಹೆಂಗೆ ಅಂದ್ರೆ ತಿಂಗಳಿಗೊಂದು ವಿಡಿಯೋ ಮಾಡ್ಲೇಬೇಕು, ದುಡ್ಡು ಬಂದೇ ಬರುತ್ತೆ. ಬಟ್ ಜನಕ್ಕೆ ಅದು ಇಷ್ಟ ಆಗ್ತಿರಲ್ಲ. ಅವರು ಹೆಂಗ್ ಗುರುವಿನ ಇದೇ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದೇನು ಅಂದ್ರೆ ಯೂಶಲಿ ಸ್ಟಾರ್ಟ್ ಮಾಡ್ತಾರಲ್ವಾ, ಸೊ ಸ್ಟಾರ್ಟಿಂಗ್ ಅಲ್ಲಿ ಈವನ್ ಇಫ್ ಹ್ಯಾವ್ ಲೈಕ್ 1000-2000 ಫಾಲೋವರ್ಸ್, ಬಾರ್ಟರ್ ಕೊಲಾಬ್ರೇಷನ್ ಅಂತ ಬರ್ತಾರೆ. ಸೊ ನನ್ನ ಪ್ರಕಾರ ಇಫ್ ಯು ಹ್ಯಾವ್ ಅಂಡರ್ 10,000 ಫಾಲೋವರ್ಸ್, ಇಟ್ ಈಸ್ ಗುಡ್ ಟು ಡೂ ಬಾರ್ಟರ್ ಕೊಲಾಬ್. 100%. ಯಾಕಂದ್ರೆ ನೀವಿನ್ನ ಬೆಳೀತಾ ಇದ್ದೀರಾ, ದೇರ್ ಇಸ್ ಅ ಲಾಟ್ ಆಫ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಆಸ್ ವೆಲ್. ಅಂಡ್ ಯೂಶಲಿ ಇಟ್ ಇಸ್ ಸ್ಮಾಲರ್ ಬ್ರಾಂಡ್ಸ್ ಆಸ್ ವೆಲ್. ಅಂಡ್ ಆ ಸ್ಮಾಲರ್ ಬ್ರ್ಯಾಂಡ್ಸ್ ಲೈಕ್ ನಾನು ನೋಡಿರೋ ಪ್ರಕಾರ ಸ್ಮಾಲರ್ ಬ್ರ್ಯಾಂಡ್ಸ್ ನ ನೀವು ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ ಅದನ್ನ ನೋಡಿ ಬಿಗರ್ ಬ್ರ್ಯಾಂಡ್ಸ್ ಬರುತ್ತೆ, ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಇನ್ನೊಂದೇನು ಅಂದ್ರೆ ಲೈಕ್ ಯಾವಾಗ ದುಡ್ಡೇ ಮೇನ್ ಅಂತ ಮಾಡ್ತಾರಲ್ವಾ, ಯು ಕ್ಯಾನ್ ಸಿ ದ ಬ್ರ್ಯಾಂಡ್ ವಿಡಿಯೋಸ್ ಕ್ವಾಲಿಟಿನೂ ತುಂಬಾ ಕೆಳಗೆ ಹೋಗ್ಬಿಟ್ಟಿರುತ್ತೆ. ಹಿಂಗೆ ಅಂದ್ರೆ ಈವೆಂಟ್ ಅಂತ ಇದ್ರೆ ಅವ್ರ ಈವೆಂಟ್ ಹೋಗಿರಲ್ಲ, ಯಾರ್ದೋ ವಿಡಿಯೋಸ್ ತಗೊಂಡ್ಬಿಟ್ಟು ಒಂದು ವಾಯ್ಸ್ ಓವರ್ ಹಾಕ್ಬಿಡ್ತಾರೆ. ದಟ್ ವಿಲ್ ಬೇರ್ಲಿ ಗೆಟ್ ಎನಿ ಎಂಗೇಜ್ಮೆಂಟ್. ಕಮಿಂಗ್ ಬ್ಯಾಕ್ ಟು ದ ಬಾರ್ಟರ್ ಪಾಯಿಂಟ್ ಅಲ್ವಾ, ಇನ್ನೊಂದೇನು ಅಂದ್ರೆ ಅಕಸ್ಮಾತ್ ನಿಮಗೆ ಜಾಸ್ತಿ ಫಾಲೋವರ್ಸ್ ಇದ್ದು ಬ್ರ್ಯಾಂಡ್ ಇನ್ನ ಬಂದ್ಬಿಟ್ಟು ಇಲ್ಲ ನಾವು ಬಾರ್ಟರೇ ಮಾಡ್ಬೇಕಂದ್ರೆ ದಟ್ ಇಸ್ ನೆವರ್ ಟ್ರೂ. ಅವ್ರು ಯಾವಾಗ ನಾವು ಬಾರ್ಟರ್ ಮಾತ್ರ ಮಾಡಬೇಕು, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತಾರೆ, ದಟ್ ಈಸ್ ನೆವರ್ ಟ್ರೂ. ದೇ ಯೂಶಲಿ ಹ್ಯಾವ್ ಅ ಲಾಟ್ ಆಫ್ ಬಜೆಟ್. ಅವ್ರಿಗೇನು ಅಂದರೆ ದೇ ಜಸ್ಟ್ ವಾಂಟ್ ಟು ಸಿ, ಈ ಕ್ರಿಯೇಟರು ಬ್ರ್ಯಾಂಡ್ ಹೆಸರು ಕೇಳಿದ ತಕ್ಷಣ ಬಾರ್ಟರ್ ಒಪ್ಕೊಂತಾನ, ಇವನ್ನ ನಾವು ಹೆಂಗೆ ಆಟಾಡಿಸ್ಬೋದು ಅಂತ ಅನ್ಕೊಂತಾರೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್ ಟು ಡೂ ಬಾರ್ಟರ್ ಕೊಲಾಬ್ರೇಷನ್. ಬಟ್ ಇಫ್ ಯು ಆರ್ ಗ್ರೋಯಿಂಗ್ ಡೇ ಬೈ ಡೇ, ಮಂತ್ಲಿ 5K ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನೆವರ್ ಗೋ ಫಾರ್ ಬಾರ್ಟರ್ ಕೊಲಾಬ್ರೇಷನ್. ಹೋಗ್ಲೇಬೇಕು ಅಂದರೆ ನೀವು ಯೂಶಲಿ ಏನು ಚಾರ್ಜ್ ಮಾಡ್ತೀರಾ ಅದ್ರದ್ದು ಅಟ್ಲೀಸ್ಟ್ 75% ಕಾಸ್ಟ್ ಬಾರ್ಟರಲ್ಲಿ ಬರ್ತಿದೆ. ಫಾರ್ ಎಕ್ಸಾಂಪಲ್ ಈ ಫೋನೇ ಕೊಡ್ತಿದ್ದಾರೆ ಅನ್ಕೊಳ್ಳಿ, ಆ್ಯಂಡ್ ಇಫ್ ಯು ಯೂಶಲಿ ಚಾರ್ಜ್ 30,000 ಆ್ಯಂಡ್ ಈ ಫೋನ್ ಆ್ಯಕ್ಚುಯಲ್ ಕಾಸ್ಟ್ ಇಸ್ 20,000, ಯು ಕ್ಯಾನ್ ಗೋ ಫಾರ್ ಬಾರ್ಟರ್. ಯಾವಾಗ ಇಟ್ ಆಲ್ವೇಸ್ ಮ್ಯಾಚಸ್ ಟು ಲೈಕ್ 60 or 70% ಆಫ್ ನಿಮಗೆ ಬರ್ತಿರೋ ಕಾಸ್ಟ್, ಅವಾಗ ಬಾರ್ಟರ್ಗೆ ಹೋಗಿ, ಇಲ್ಲಾಂದರೆ ಹೋಗ್ಲೇಬೇಡಿ. ದಟ್ ಮೇಕ್ಸ್ ಸೋ ಸೆನ್ಸ್. ಎಷ್ಟೊಂದು ಜನ ಕ್ರಿಯೇಟರ್ಸಿಗೆ ಗೊತ್ತಿರಲ್ಲ ಯಾವ ತರಹ ಚಾರ್ಜ್ ಮಾಡಬೇಕು, ಯಾವ ಥರ ಡೀಲ್ಸಿಗೆ ಒಪ್ಕೋಬೇಕು, ವಿಚ್ ವಿಲ್ ಹೆಲ್ಪ್ ದೆಮ್ ಗ್ರೋ. ಆ ಥರ ಎಲ್ಲ ಇದ್ದಾಗ ಐ ಗೆಸ್ ಅವರು ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು. ಅವರು ಬ್ಲೈಂಡ್ಲಿ ಅಗ್ರಿ ಮಾಡಬಾರ್ದು. ಏನೇ ಇದ್ರೂ ಬೇರೆಯವ್ರಿಗೆ ಕೇಳಬೇಕು ಗೊತ್ತಿಲ್ಲ ಅಂತ ಅಂದರೆ ಇಲ್ಲ, ದೇ ಕ್ಯಾನ್ ಡೂ ದೇರ್ ಓನ್ ರಿಸರ್ಚ್. ಎಷ್ಟು ಗೂಗಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇಫ್ ಯು ಆರ್ ಅ ಕ್ರಿಯೇಟರ್ ಅಂಡರ್ 10,000 ದಿಸ್ ಇಸ್ ಹೌ ಮಚ್ ಯು ಹ್ಯಾವ್ ಟು ಚಾರ್ಜ್ ಅಂತ ಎಷ್ಟು ಜನ ಹೇಳ್ತಿರ್ತಾರೆ. ಕಮೆಂಟ್ ಪೇಮೆಂಟ್ ಫಾರ್ ಆಟೋ ಡಿಎಂ and I will send you the link. Don't forget to follow me. again ಅದು ನೋಡಿ, that will be very simple. ಅವರು ಒಂದು ಚಿಕ್ಕ ಒಂದು PDF ಮಾಡಿರ್ತಾರೆ ಅಷ್ಟೇ. ಅವ್ರಿಗೇನು ನಾನು ಕಮೆಂಟ್ ಅಂತ ಹಾಕಿ ಅಂದ್ರೆ ಕಮೆಂಟ್ ಹಾಕ್ತಾರೆ, ಎಂಗೇಜ್ಮೆಂಟ್ ಬರುತ್ತೆ, ಆಟೋಮೆಟಿಕ್ ವ್ಯೂಸ್ ಪಿಕಪ್ ಆಗುತ್ತೆ. ದಟ್ ಈಸ್ ಆಲ್ಸೋ ಪ್ಲೇಯಿಂಗ್ ಸ್ಮಾರ್ಟ್. ದಟ್ ಸ್ಮಾರ್ಟ್ ಆ್ಯಂಡ್ ಇಟ್ಸ್ ನಾಟ್ ದೇರ್ ಇಸ್ ನೋ ರೂಲ್ಸ್. ಆ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅಂತ ಕಾಂಟೆಂಟ್ ಕ್ರಿಯೇಷನಲ್ಲಿ. ಎಷ್ಟೊಂದು ಜನ ಯಾವುದೇ ಲೈಕ್ ದಟ್ ಅಂಕಲ್ ಫ್ರಮ್ ಕೇರಳ ಗಂಗೆ ಅಂತ ಜಸ್ಟ್ ದ್ಯಾಟ್ ಒನ್ ಈಸ್ ಡೂಯಿಂಗ್ ಕೊಲಾಬ್ರೇಷನ್. ನೆಟ್ಫ್ಲಿಕ್ಸ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ, ಬಿಸ್ಕಿಟ್ಸ್ ಗುಡ್ಡೆ ಬಿಸ್ಕಿಟ್ಟು ಯಾವುದೇದೋ ಬ್ರ್ಯಾಂಡ್ಸ್ ಜೊತೆ ಫ್ಲಿಪ್ಕಾರ್ಟ್ ಜೊತೆ ಮಾಡಿದ್ದಾರೆ. ಸಿ who knows ಯಾವ ತರ there are no rules, ಏನು ಬೌಂಡ್ರೀಸ್ ಇಲ್ಲ. ಯಾವ ತರ ಕಾಂಟೆಂಟ್ ಬೇಕಾದರೂ ಎನಿಥಿಂಗ್ ಕ್ಯಾನ್ ಪಿಕ್ ಅಪ್. ಎಕ್ಸಾಕ್ಟ್ಲಿ. ಲೈಕ್ ನಿಮ್ಮ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಇರ್ಬೋದು, ಲೈಕ್ ಆಚೆ ಜಗತ್ತಲ್ಲಿ, ಬಟ್ ನಿಮ್ಮ ಸೋಷಿಯಲ್ ಪ್ರೆಸೆನ್ಸ್ ಕ್ಯಾನ್ ಪಿಕ್ ಅಪ್ ಎನಿವೇರ್. ಎಕ್ಸಾಕ್ಟ್ಲಿ. ಆ್ಯಂಡ್ ಅದೇ ಲೈಕ್ ಆ ಥರ ಸೋಷಿಯಲ್ ಪ್ರೆಸೆನ್ಸ್ ಅಂದಾಗ ನಂಗೆ ನೆನಪಾಯಿತು, ಕಾಂಟೆಂಟ್ ಕ್ರಿಯೇಟರ್ಸ್ ನಾವು ನೋಡಿದ್ರೆ ವೈಡ್ಲಿ ದೇ ಹ್ಯಾವ್ ಡಿಫ್ರೆಂಟ್ ಜಾನರ್ಸ್. ಒಂದಿಷ್ಟು ಜನ ಕ್ಯಾಮ್ರಾ ಮುಂದೆ ಯಾಪಿಂಗ್ ಮಾಡ್ತಾರೆ, ಒಂದಿಷ್ಟು ಜನ ದೇ ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರ್ಸ್, ದೇ ಪ್ಲೇ ದ್ಯಾಟ್ ಕ್ಯಾರೆಕ್ಟರ್ ಟು ಜನರಿಗೆ ನೆನಪಿಟ್ಕೊಳ್ಳೋ ಹಾಗೆ ಒಂದಿಷ್ಟು ಕ್ಯಾರೆಕ್ಟರ್ಸ್ ಮಾಡ್ತಾರೆ. ಒಂದಿಷ್ಟು ಜನ ಬರೀ ಬ್ರ್ಯಾಂಡ್ಸ್ ಬಗ್ಗೆ ಮಾತಾಡ್ತಾರೆ, ರಿವ್ಯೂಸ್ ಮಾಡ್ತಾರೆ. ಸೊ ಅಕಸ್ಮಾತ್ ಒಂದು ಕ್ರಿಯೇಟರು ಇದು ಎಲ್ಲ ಜಾನರು ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ, ಐ ಹ್ಯಾವ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಫಾಲೋವರ್ಸ್, ನಾನೇನೋ ಒಂದು ಮಾಡಿದೆ, ಒಂದು ಜಾನರ್ ಫಾಲೋ ಮಾಡಿದೆ, ಅದರಿಂದ ನನಗೊಂದು 20-25 ಸಾವಿರ ಫಾಲೋವರ್ಸ್ ಇದ್ದಾರೆ, ಬಟ್ ನಾನು ಇದನ್ನೂ ಮಾಡಬೇಕು ಅದನ್ನೂ ಮಾಡಬೇಕು ಅಂತ ಇದ್ದಾಗ ಡು ಯು ಥಿಂಕ್ ಮಿಕ್ಸಿಂಗ್ ಜಾನರ್ಸ್ ಇನ್ ಜಸ್ಟ್ ಒನ್ ಅಕೌಂಟ್ ಇಸ್ ಫೇರ್ ಆರ್ ಇಸ್ ಇಟ್ ಗುಡ್? ಸಿ, ಮಿಕ್ಸಿಂಗ್ ಜಾನರ್ಸ್ ಈಸ್ ಅ ಗುಡ್ ಥಿಂಗ್, ಬಟ್ ಅದು ಹೆಂಗಿರ್ಬೇಕು ಅಂದರೆ, ಇವಾಗ ನೀವು ಸ್ಟಾರ್ಟಿಂಗ್ ಕಾಮಿಡಿ ಜಾನರಿಂದ ಸ್ಟಾರ್ಟ್ ಮಾಡಿರ್ತೀರ, ಬಟ್ ಯು ಫೀಲ್ ಲೈಕ್ ನಿಮ್ಗೆ ಸ್ವಲ್ಪ ಸೀರಿಯಸ್ ಆಗು ಏನಾದ್ರು ಮಾತಾಡಬೇಕು. ಸೊ ಆಲ್ವೇಸ್ ಕೀಪ್ ಅ ಸ್ಪ್ಲಿಟ್ ವೇರ್. ಇವಾಗ ನಾನು ತಿಂಗಳಿಗೆ 10 ವಿಡಿಯೋ ಹಾಕ್ತೀನಿ ಅಂದ್ರೆ 8 ಕಾಮಿಡಿನೇ ಇರಲಿ, ಇನ್ನೆರಡು ನಿಮ್ಮ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜ್ಗೆ ಹೋಗುತ್ತೆ. ಒನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು ಇಸ್ ಓ ಅಕ್ಷಯ್. ಲೈಕ್ ಅವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡ್ ಬಂದ್ರು, ಅಂಡ್ ದೆನ್ ಸ್ಲೋ ಆಗಿ ಸೀರಿಯಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು, ಟು ಅ ಪಾಯಿಂಟ್ ವೇರ್ ಬೋತ್ ಹ್ಯಾವ್ ಲೈಕ್ ಎರಡು ಕಡೆನೂ 6-7 ಎರಡರಲ್ಲೂ ದೇರ್ ಇಸ್ ಅ ವೆರಿ ಬ್ಯಾಲೆನ್ಸ್ ಸ್ಪ್ಲಿಟ್.
ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ಮಾಡಿ, ಬಟ್ ಇಟ್ ಶುಡ್ ಸ್ಟಿಲ್ ಬಿ ಲೈಕ್ ನಿಮ್ಮ ಮೇನ್ ಕಾಂಟೆಂಟ್ ಮಧ್ಯದಲ್ಲಿ ಇಟ್ ಶುಡ್ ಜಸ್ಟ್ ಬಿ ಲೈಕ್ ಒನ್ ಆಫ್ ದೋಸ್ ವಿಡಿಯೋಸ್. ಅದ್ರಲ್ಲಿ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದು ಜನ ಮೇಕ್ ಮೋರ್ ಆಫ್ ದಿಸ್ ಅಂತ ಹೇಳಿದ್ರೆ ಇಟ್ ಮೇಕ್ ಸೆನ್ಸ್ ಟು ಮೇಕ್ ಮೋರ್ ಆಫ್ ದಿಸ್. ಹೌದು 6-7 ವಾಟ್ ಇಸ್ 6-7? 6-7 6 ವಾ ಇವಾಗ ಇಲ್ಲ 6-7 ಆಗಿಲ್ಲ, 6-7 ಆಗಿಲ್ಲ, ಇನ್ನೂ ಆಗಿಲ್ಲ. 6-7 ಅಂದ್ರೆ ಏನು? 6-7 ನನಗ್ ಗೊತ್ತಿರುವಂಗೆ ಯಾವ್ದೋ ಒಂದು ಅಮೆರಿಕಾಲಿ ಯಾವ್ದೋ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಏನೋ ಬಾಸ್ಕೆಟ್ಬಾಲ್ ಮ್ಯಾಚ್ ಅಲ್ಲಿ ಬಂದಿದ್ದಂತೆ. ಅವನು ಲೈಕ್ ನಾನು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ನಾಲೆಜ್ ಇದು, ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಯಿಂದ ಕಲ್ತಿರೋ ನಾಲೆಜ್ ಇದು. ದೇರ್ ಇಸ್ ಅ ಫುಟ್ಬಾಲರ್ ಅಮೆರಿಕನ್ ಅವ್ರು ಯಾವ್ದೊಂದು ವೆಸ್ಟರ್ನ್ ಕಂಟ್ರಿ ಫುಟ್ಬಾಲರ್, ಅವ್ನ ಹೈಟ್ 6-7 ಇತ್ತು. ಅಂಡ್ ಅದೇ ತರಹ ಯಾವುದೋ ಒಂದು ಸಾಂಗ್ ಇದೆ ವಿಚ್ ಹ್ಯಾಡ್ 6-7 ಇನ್ ದ್ಯಾಟ್. ಅದ್ರಿಂದ ಬ್ರೈನ್ ರಾಟ್ ಇಂಡಿಯಾ ಬೆಂಗಳೂರು ಯಾವ್ದೋ ಹಳ್ಳಿ ತನಕನೂ ಬಂದಿದೆ 6-7 ಅಂತ. ಅವ್ರು ಹೇಳಿದ್ರಲ್ಲ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ಅಂತ. ನಾವೆಲ್ಲ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ, ನಮ್ಮ ಅಪ್ಪ ಅಮ್ಮ ಎಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ, ವಾಟ್ಸ್ಆಪ್ ಅಂಡ್ ಫೇಸ್ಬುಕ್. ಅವ್ರ ಅಪ್ಪ ಅಮ್ಮ ಇಲ್ಲ, ಅವ್ರ ಯೂನಿವರ್ಸಿಟಿ ಅವ್ರ ನ್ಯೂಸ್ ಪೇಪರ್ ಓದ್ತಾ ಇದ್ರು, ಪೇಪರ್ ಯೂನಿವರ್ಸಿಟಿ ಅವರು ಮ್ಯಾಗಝೀನ್ಸ್ ನ್ಯೂಸ್ ಪೇಪರ್ ಅದ್ರಲ್ಲಿ ಓದಿ, ಅದ್ರಲ್ಲಿ ಕಥೆಗಳನ್ನೆಲ್ಲ ಓದಿ ಅವರು ಬರೀ. ಅವರು ಆಕಾಶವಾಣಿ ಯೂನಿವರ್ಸಿಟಿ ಇರಬೇಕು. ಆಕಾಶವಾಣಿ, ಹೌದು ಆಕಾಶವಾಣಿ ಯೂನಿವರ್ಸಿಟಿ ಇರ್ಬೇಕು ಅವ್ರು. ವಾಟ್ ಈಸ್ ಎಲೀಟ್ ಬಾಲ್ ನಾಲೆಜ್? ಎಲೀಟ್ ಬಾಲ್ ನಾಲೆಜ್ ಅಂದ್ರೆ ಅದ್ಭುತ ಚೆಂಡಿನ ಜ್ಞಾನ ಅಂತಾರೆ. ಸೊ ಹೆಂಗೆ ಅಂದ್ರೆ ಹೇಳಿದ್ನಲ್ಲ, ಬರೀ ಕೆಲವು ಜನರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹಿಂಗ್ ಕೊಡೋದು ಎಕ್ಸಾಂಪಲ್ಲು, ಏನ್ ಎಕ್ಸಾಂಪಲ್ ಕೊಡೋದು ಎಲೀಟ್ ಬಾಲ್ ನಾಲೆಜ್ಗೆ? ಯಾವ್ದಾದ್ರು ಒಂದು ಗಿವ್ ಮಿ ಅ ರೀಲ್ ರೆಫರೆನ್ಸ್ ಆರ್ ಟ್ರೆಂಡ್ ರೆಫರೆನ್ಸ್. ಇನ್ನೊಂದು ಸೊ ನಾನು ಮೊನ್ನೆ ಒಂದು ರೀಲ್ ಮಾಡಿದೆ. ಫಿಫಾ ವರ್ಲ್ಡ್ ಕಪ್ ನಡೀತಿದ್ಯಲ್ಲ, ಸೊ ಇಂಗ್ಲೆಂಡ್ ವರ್ಸಸ್ ಜರ್ಮನಿ ಮ್ಯಾಚ್ ಇತ್ತು. ಅಂಡ್ ನಾನು ಇಮ್ಯಾಜಿನ್ ಇಂಗ್ಲೆಂಡ್ ಜರ್ಮನಿ ಆಡ್ತಿದ್ದಾರೆ, ಬಟ್ ಇಂಗ್ಲೆಂಡ್ ಒಂದು ಸಬ್ಸ್ಟಿಟ್ಯೂಷನ್ ಮಾಡುತ್ತಾರೆ, ಬಟ್ ಅವಾಗ ವಿರಾಟ್ ಕೊಹ್ಲಿ ಬರ್ತಾನೆ ಅಂತ ಹಾಕಿದ್ದೆ. ದಟ್ ಈಸ್ ಎಲಿಟ್ ಬಾಲ್ ನಾಲೆಜ್. ಯಾಕೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಸಿನ್ಸ್ ವಿರಾಟ್ ಕೊಹ್ಲಿ ಸ್ಟೇಸ್ ಇನ್ ಇಂಗ್ಲೆಂಡ್ ಮೋಸ್ಟ್ ಆಫ್ ದ ಟೈಮ್ ಅಂಡ್ ಅವ್ರು ಇವಾಗ ರಿಟೈರ್ ಆಗಿದ್ದಾರೆ, ಹಿ ವಿಲ್ ಕಮ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಇಂಗ್ಲೆಂಡ್ ಅಂತ. ದಟ್ ಈಸ್ ಎಲಿಟ್ ಬಾಲ್ ನಾಲೆಜ್, ಚೆಂಡಿನ ಜ್ಞಾನ. ಎಸ್. ಸೊ ಆ ಒಂದು ಲೈಕ್ ನೀಶ್ ಅಂತ ಅನ್ನಕ್ಕೂ ಆಗಲ್ಲ, ಆ ಒಂದು ಟಾಪಿಕ್ ಬಗ್ಗೆ ತುಂಬಾ ನಾಲೆಜ್ ಇಟ್ಟು ಆ ನಾಲೆಜ್ನ ಮೀಮ್ ತರ ಮಾಡೋದು. ಐ ಗೆಸ್ ಕ್ಯಾನ್ ವಿ ಕಾಲ್ ದಟ್ ಎಲೀಟ್ ಬಾಲ್ ನಾಲೆಜ್, ಮೇಕಿಂಗ್ ಇಟ್ ಫನಿ? ಇಟ್ ಈಸ್ ಎಲೀಟ್ ಬಾಲ್ ನಾಲೆಜ್ ಆಫ್ ಎಲೀಟ್ ಬಾಲ್ ನಾಲೆಜ್ ಅಂತ ಹೇಳ್ತಾರಲ್ವಾ. ಇಟ್ ಈಸ್ ಹೆಂಗೆ ಅಂದ್ರೆ, ನಂಗೆ ಇದ್ರ ಬಗ್ಗೆ ಗೊತ್ತು, ಅದ್ರ ಬಗ್ಗೆ ರೀಲ್ ಮಾಡ್ತೀನಿ, ಅದ್ರ ಬಗ್ಗೆ ಇನ್ನೊಬ್ರಿಗೆ ಯಾರು ಗೊತ್ತಾಗಿ ಅವ್ರು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ದಟ್ ಈಸ್ ಎಲೀಟ್ ಬಾಲ್ ನಾಲೆಜ್. ಸೊ ಇದನ್ನ ಮೆದುಳ್ಕೊಳಿತ ಅಂತ ಅಂತಾರೆ. ಏನು ಅವ್ರು ಸಡನ್ ಆಗಿ ಬ್ರೈನ್ ರಾಟ್ ಅಂತ ಅಂದ್ರಲ್ಲ, ಈಗ ನಾವು ಮಾಡಿದ ಕಾನ್ವರ್ಸೇಷನ್ ಮೆದುಳ್ಕೊಳಿತ. ಬ್ರೈನ್ ರಾಟ್ ಇದೆ, ಲೈಕ್ ಐ ಥಿಂಕ್ ನಮ್ಮಲ್ಲೇ ತುಂಬಾ ಬ್ರೈನ್ ರಾಟ್ ಇದೆ. ಇವಾಗ ಕನ್ನಡ ಹಾಡುಗಳಲ್ಲೇ ತುಂಬಾ ಬ್ರೈನ್ ರಾಟ್ ಇದೆ. ನನ್ನ ಪ್ರಕಾರ ಹರಿಕೃಷ್ಣ ಅವ್ರು ಬರೆಯೋ ಎಲ್ಲ ಬ್ರೈನ್ ರಾಟ್. ಈ ಕೈಯ ಸಾಂಗ್ ಇದೆ, ಅದು ಬ್ರೈನ್ ರಾಟ್. ಯಾವನಿಗೆ ಗೊತ್ತು ಆ ಸಾಂಗು ತುಂಬಾ ಬ್ರೈನ್ ರಾಟ್. ಚಿಟ್ಟೆಗೆ ಚಡ್ಡಿ ಹಾಕಕ್ಕಾಗತ್ತಾ? ಆಗಲ್ಲ, ಅದಕ್ಕೆ ಅದು ಬ್ರೈನ್ ರಾಟ್ ಸಾಂಗು. ಸೊ ರೋಹನ್ಗೆ ಯಾರು ಇನ್ಸ್ಪಿರೇಷನ್ ಅಂತ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಕ್ಕೆ ಯಾರಾದ್ರೂ ಇನ್ಸ್ಪಿರೇಷನ್ ಇದಾರಾ? ಕಾಂಟೆಂಟ್ ವೈಸ್ ಕನ್ನಡದಲ್ಲಿ ಇಟ್ ಇಸ್ ಟೂ ಪೀಪಲ್. ಒನ್ ಇಸ್ ಓ ಅಕ್ಷಯ್ ಆಬ್ವಿಯಸ್ಲಿ, ಇನ್ನೊಂದು ಬಂದ್ಬಿಟ್ಟು ರಘು ವೈನ್ ಸ್ಟೋರ್. ಯಾಕಂದ್ರೆ ಅವ್ರು ಯಾವ ತರ ಗ್ರೋತ್ ಇದೆಯಲ್ಲ, ಅವ್ರು ಫಸ್ಟ್ ಒಬ್ರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಮದ್ವೆ ಆಯ್ತು, ವೈಫ್ ಜೊತೆ ದೇ ಸ್ಟಾರ್ಟೆಡ್ ಮೇಕಿಂಗ್ ಕಾಂಟೆಂಟ್. ಅದಾದ್ಮೇಲೆ ಮಗ ಆದ್ಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ಕಾಂಟೆಂಟ್ ಮಾಡ್ತಾರೆ. ಸೊ ಅವರು ಲೈಫ್ ಮಧ್ಯದಲ್ಲಿ ಬರಕ್ ಬಿಡ್ಲಿಲ್ಲ, ಅವ್ರ ಲೈಫ್ನೇ ಕಾಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇವರಿಬ್ರು. ಬಟ್ ಹಿಂದಿಲಿ ಒಬ್ರಿದ್ದಾರೆ, ಹಮ್ಜಾ ಸೈಯದ್ ಅಂತ. ಓ, ದಟ್ ಈಸ್ ಬ್ರೈನ್ ರಾಟ್. ಅವ್ನು ಯಾವ್ದೇ ಕಾಂಟೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಾಂಟ್ರವರ್ಸಿ ಇರುತ್ತೆ. ಅಂದ್ರೆ ಅವರು ಹೆಂಗ್ ಮಾಡಿದ್ರು ಅಂದ್ರೆ, ಅವರು ಸಟಲ್ ಆಗಿ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ಜನ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಯಾರು ಗುರು ನೀನ್ ಟಾರ್ಗೆಟ್ ಆಡಿಯನ್ಸ್ ಅಂತ. ದೆನ್ ಅವ್ರಿಗೆ ಗೊತ್ತಾಯ್ತು, ಓ ನಾನು ಇದನ್ನ ಮಾಡಿದ್ರೆ ಜನ ಹಿಂಗೆ ಆಗ್ತಾರೆ ಅಂತ. ಸೊ ಈ 3 ಜನ ನನ್ಗೆ ತುಂಬಾ ಇಷ್ಟ ಕಾಂಟೆಂಟ್ ಸ್ಪೇಸ್ ಅಲ್ಲಿ. ಆಮೇಲೆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಈ 3 ಜನ ಇಷ್ಟ. ನಿಮ್ಮ ಡ್ರೀಮ್ ಕೊಲಾಬರೇಷನ್ ಯಾರ ಜೊತೆ ಮಾಡ್ಬೇಕಂತ ಇದೀರಾ? ಡ್ರೀಮ್ ಕೊಲಾಬರೇಷನ್ ಪ್ರೋ ಶೋ ಪ್ರಜ್ವಲ್ ಅವರು ಒಂದು. ಇಟ್ ಈಸ್ ಕೊಲಾಬರೇಷನ್ ಅನ್ನೋದಕ್ಕಿಂತ
ಮೂವಿ ಸ್ಪೇಸ್ ಬಂದ್ರೆ ಶೋರ್ ಒಬ್ರು ಶೆಟ್ರ್ ಜೊತೆ ಆದ್ರೂ ಒನ್ ಆಫ್ ದ ಶೆಟ್ರು ನಂಗೆ 3 ಶೆಟ್ರು ಇಷ್ಟ. ಒನ್ ಆಫ್ ದ ಶೆಟ್ರ್ ಜೊತೆ ಹಿಂಗೆ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಹಿಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು ಪರವಾಗಿಲ್ಲ, ಒಂದ್ ಡೈಲಾಗ್ ಹೇಳ್ಬಿಟ್ಟು ಅಣ್ಣ ಅವ್ರು ಬಂದ್ರು ಅಣ್ಣ ಅಂತ ಎತ್ತಲೇ ಅಣ್ಣ ಯಾರು ಗೊತ್ತಾ ಹಿಂಗೆ ಸುಮ್ನೆ ಹಿಂಗೆ ಅವ್ರು ಶೂಟಿಂಗ್ ಮಾಡ್ತಾ ಇರ್ತಾರೆ, ನಾನು ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೆ ಮಕ್ಕ ಹಿಂಗ್ ತೋರ್ಸ್ಬಿಟ್ಟು ಹೋಗ್ಬಿಡೋದು. ಸೊ ಹೊಡಿಯಕ್ ಬರ್ತಾರ ಅವಾಗ ಅಂತ ಹೊಡ್ಸ್ಕೊಂಡು ವಾಪಸ್ ಬರೋದು. ಇಲ್ಲ ಹೀರೋ ಹೊಡೆದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹಿಂಗ್ ಚಪ್ಪಾಳೆ ಹೊಡಿತಾ ಇರ್ತೀನಿ. ಈ ತರ ಅಂದ ತಕ್ಷಣ ಆನಿಮಲ್ ಮೂವಿ ನೋಡಿದ್ದೀರಾ? ಅದ್ರಲ್ಲಿ ಕಾಡೆ ಬಿಚ್ಚು ಠಾಣೆ ಕಡಕೆ ಅಂತ ಹಾಡ್ ಹಾಡ್ತಿರ್ತಾರೆ. ನಾನು ಮೈಕ್ ಇಟ್ಕೊಂಡ್ ಬರ್ತೀನಿ ಹಾಡಾಡಕ್ಕೆ. ಇನ್ ಕನ್ನಡ ವಿ ಡೋಂಟ್ that is also my favorite content piece in Kannada we don't say ಅಂತ. ನಾನು ಅದೇ ಹೇಳದ್ನಲ್ಲ, ಹೆಂಗಾಗ್ತಿದೆ ಅಂದ್ರೆ ಕನ್ನಡ ಮೂವೀಸ್ ಏನ್ ಗುರು, ಕನ್ನಡ ಸಾಂಗ್ಸ್ ಏನ್ ಗುರು, ಏನು ಚೆನ್ನಾಗಿಲ್ಲ. ಅದಕ್ಕೆ ಸರಿ ಆಯ್ತು, ನಾನು ಹುಡುಕಿ ತೋರಿಸ್ತೀನಿ ಅಂತ ಅದು ಒಂದು 30 ಪಾರ್ಟ್ ಮಾಡಿದ್ದೀನಿ. ಎಷ್ಟೊಂದು ನಾನ್ ಮರ್ತೋಗಿರೋ ಸಾಂಗ್ಗಳೆಲ್ಲ ಈ ಸಾಂಗ್ ಇದೆಯಾ ಅಂತ ನೆನಪು ಮಾಡಿಸ್ತೀನಿ. ಅವ್ರ ಕಾಂಟೆಂಟ್ ಒಂದು ನಿಮ್ ಕಾಂಟೆಂಟ್, ಇನ್ನೊಂದು ನಿತಿನ್ ಕಾಮತ್ ಕಾಂಟೆಂಟ್ ಸ್ಟೋರಿಗಳಲ್ಲಿ ಹಳೆ ಸಾಂಗ್ಸ್. ಈ ಸಾಂಗ್ ಎಲ್ಲೋ ಕೇಳ್ದಂಗಿದೆ, ಈ ಸಾಂಗ್ ಚಿಕ್ಕವಳಿದ್ದಾಗ ಆಟೋದಲ್ಲಿ ಈ ಸಾಂಗ್ ಹಾಕ್ತಿದ್ರು, ಅವಾಗ ಇಗ್ನೋರ್ ಮಾಡಿದೆ, ಬಟ್ ದಿಸ್ ಇಸ್ ಅ ಗುಡ್ ಸಾಂಗ್ ಅಂತ ನೆನಪಾಗೋದು. ನಿತಿನ್ ಕಾಮತ್ ಅವ್ರ ಸ್ಪಾಟಿಫೈ, ನಂದು ಯೂಟ್ಯೂಬ್ ಮ್ಯೂಸಿಕ್, ಅವ್ರ ಪೇಜು ನನ್ನ ಪೇಜು. ಕರೆಕ್ಟ್. ಸೊ ಈಗ ಒಂದಿಷ್ಟು ಪದಗಳು ಇಂಗ್ಲಿಷ್ ವರ್ಡ್ಸ್, ಅದನ್ನ ರೋಹನ್ ರೈನೋ ಸ್ಟೈಲಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀರಾ? ಒಂದಿಷ್ಟು ಈಸಿ, ಡಿಫಿಕಲ್ಟ್ ಅಲ್ಲ ಆಯ್ತಾ? ಅಷ್ಟೊಂದು ಯೋಚನೆ ಮಾಡ್ತಿದ್ದೆ. ಓಕೆ ಯೋ ವಿಂಕಿಂಗ್ ಅಟ್ ದ ಕ್ಯಾಮ್ರಾ. ಸರಿ, ವಿಂಕಿಂಗ್. ಇಲ್ಲ ಪ್ರಯತ್ನಿಸುತ್ತೇನೆ. ವಿಂಕಿಂಗ್ ಕಣ್ಣೊಡಿಯೋದು. ಟ್ರೈಪಾಡ್ ಮುಕ್ಕಾಲ್ ನನ್ ಮಗ. ಮುಕ್ಕಾಲು ಅಂದ್ರೆ ಲೈಕ್ ಏನೋ 3 ಕಾಲು ಹಿಂಗ್ ನನ್ ಮಗ. ಅದು ಹಿಂಗೆ ಕನ್ನಡ ಸ್ಲ್ಯಾಂಗ್, ಅದು ನಿಮ್ಮ ಸ್ಟೈಲ್. ಹಿಂಗೆ ಹಾಕ್ಬಿಡೋದು. ಡೆಲುಲು ಅಂದ್ರೆ ಭ್ರಮೆ ಅಂತ ಹೇಳ್ತಾರೆ. ಅದು ಡೈಲಾಗ್ ತರ ಹೇಳ್ಬೇಕಂದ್ರೆ ಓ ಭ್ರಮೆ ಅಂತಾರಲ್ಲ, ದಟ್ ಇಸ್ ಡೆಲುಲು. ಓಕೆ. ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ರೊಟ್ಟಿ ಪುಡಿ ಮಾಡೋದು. ಸೊ ಬೇಸಿಕ್ಲಿ ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ಏನು ಅಂದ್ರೆ, ಯಾವಾಗ ನೀವು ಯಾವ್ದೋ ಒಂದು ಹುಡುಗಿ ಜೊತೆ ಇರ್ತೀರಾ, ಆ ಹುಡುಗ ನಿಮ್ನ ಡೇಟ್ ಕರ್ಕೊಂಡು ಹೋಗ್ತಾರೆ. ಡೇಟ್ ಕರ್ಕೊಂಡು ಹೋಗ್ಬಿಟ್ಟು ನಾನು ರೊಟ್ಟಿ ತಂದಿದ್ದೀನಿ ಪುಡಿ ಮಾಡ್ತಾರೆ ಅಲ್ಲ, ಹುಡುಗ ಇಸ್ ಫ್ರಮ್ ಹುಬ್ಬಳ್ಳಿ. ಇಲ್ಲ, ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ಹೆಂಗೆ ಅಂದ್ರೆ, ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ ಬಟ್ ಆಸ್ ಅ ಫ್ರೆಂಡ್ ಅಂತ ನಿನ್ನ ಸೈಡ್ ಅಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾರಲ್ಲ, ಅದು ಬ್ರೆಡ್ ಕ್ರಮ್ಮಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ರೊಟ್ಟಿ ಪುಡಿ ಮಾಡೋದು. ಬೆಂಚಿಂಗ್ ಅಂದ್ರೆ ಕೂರ್ಸೋದು. ಹೆಂಗೆ ಅಂದ್ರೆ, ನಾನು ಇವನ್ ಜೊತೆನೂ ಮಾತಾಡ್ತಿದ್ದೀನಿ, ಅವಳ ಜೊತೆನೂ ಮಾತಾಡ್ತಿದ್ದೀನಿ, ನಿನ್ ಜೊತೆನೂ ಮಾತಾಡ್ತಿದ್ದೀನಿ. ನೆಕ್ಸ್ಟ್ ನೀನ್ ಪೊಸಿಷನ್ ಅಲ್ಲಿ ಇದೀಯಾ, ನೆಕ್ಸ್ಟ್ ನೀ ನನ್ ಬಾಯ್ ಫ್ರೆಂಡ್ ಆಗ್ತೀಯಾ, ನೀನ್ ಅಲ್ಲೇ ಇದೀಯಾ, ತಡಿ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದೀಯಾ ನೀನು. ಬೇಸಿಕಲಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಎಲ್ಲೋ ಹೋಗೋ ಮೊದಲು ನಿಮ್ ಕಾಯ್ತಿರ್ತೀರಲ್ವಾ, ಕಾಯೋದು, ಪದೇ ಕಾಯೋದು, ದಟ್ ಇಸ್ ಬೆಂಚಿಂಗ್. ಓಕೆ. ಆಮೇಲೆ ಥರ್ಡ್ ವೀಲಿಂಗ್. ಇದು ಥರ್ಡ್ ವೀಲಿಂಗು ಹಿಂಗೆ ಥರ್ಡ್ ವೀಲಿಂಗ್ ಹೇಳೋದು. ಸೊ ಬೇಸಿಕ್ ಎಕ್ಸ್ಟ್ರಾ ಫಿಟ್ಟಿಂಗು. ಅದು ಕನ್ನಡ ವರ್ಡ್ ಅಲ್ಲ, ಒಪ್ಕೊಂತೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಥರ್ಡ್ ವೀಲಿಂಗ್ ಹಿಂಗೆ ಅಂದ್ರೆ, ನಾನು ನನ್ನ ಹುಡುಗಿ ಜೊತೆ ಆಚೆ ಹೋಗ್ತೀನಿ, ಮಗ ನಾನು ಬರ್ತೀನಿ ಅಂತಾರಲ್ಲ, ಅವರೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು. ಪ್ಲೀಸ್, ಐ ಆಮ್ ಅ ಸರ್ಟಿಫೈಡ್ ಥರ್ಡ್ ವೀಲರ್, ಪ್ಲೀಸ್. ಬೇಜಾರಾಗುತ್ತೆ, ನನ್ನ ಫ್ರೆಂಡ್ಸ್ ಇದೇ ತರ ನನ್ನ ಬಗ್ಗೆ ಮಾತಾಡ್ಕೋತಾರ ಅಂತ ಬೇಜಾರಾಗುತ್ತೆ ನಂಗೆ. ಸರ್ಟಿಫೈಡ್ ಥರ್ಡ್ ವೀಲರಾ ನೀವು? ಹೌದು. ಅಂದ್ರೆ ಆಟೋ ಓಡಿಸ್ತೀರಾ ಅನ್ಕೋಬಹುದು, ಆದ್ರೆ ಲೈಸೆನ್ಸ್ ಇಲ್ಲ. ಗಾಡಿ ಓಡಿಸೋಕೆನೆ ಲೈಸೆನ್ಸ್ ಇಲ್ಲ. ಆಟೋ ಓಡಿಸ್ತಿರ್ತಾರಲ್ಲ, ಅವ್ರ ಹಿಂದೆ ಕುತ್ಕೋತೀನಿ ನಾನು. 3 ವೀಲರ್ ಅಲ್ಲೇ ಈ ಕಡೆ ಒಂದು ಹುಡುಗ, ಈ ಕಡೆ ಒಂದು ಹುಡುಗಿ, ಅವರಿಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಬಟ್ ಮಧ್ಯದಲ್ಲಿ ನಾನು ಕೂತಿರ್ತೀನಿ. ಐ ಮಿಸ್ ದೋಸ್ ಡೇಸ್ ವೆನ್ ಯು ನೋ ಆಟೋ ಅಲ್ಲಿ 10 ಜನ ತುಂಬಿಸ್ಕೊಂಡು ಹೋಗ್ತಿದ್ರು. ಸ್ಕೂಲ್ ಟೈಮ್ ಸಕ್ಕತ್ತಾಗಿರ್ತಿತ್ತು ಅದು. ಹಿಂಗ್ ಕೈ ಎತ್ತಿದ್ರೆ ಯಾರ್ದೋ ಕಂಕಡ ವಾಸನೆ, ಹಿಂಗ್ ಎತ್ತಿದ್ರೆ ಯಾರ್ದೋ ಬೆವರು ಬೀಳೋದು, ಯಾರ್ದೋ ಹೊಳಸೋಗಿರೋ ಚಟ್ನಿ ವಾಸನೆ, ಟಿಫಿನ್ ಬ್ಯಾಗ್ ಯಾರೋ ಹತ್ಕೊಂಡ್ ಕೂರೋದು, ನಮ್ಮಮ್ಮ ಬರ್ಲಿಲ್ಲ ಇವತ್ತು ಅಂತ ಮಿಸ್ ಬೈದ್ ಬಿಟ್ರು. ಕ್ಲಾಸ್ ಆಚೆ ಕೂಡ್ಸಿ ಇಂಕ್ ಪೆನ್ ಕಳೆದು. ಆಟೋಲ್ಲಿ ಲವ್ ಸ್ಟೋರಿ ನಡೀತಿರುತ್ತೆ ಹಿಂಗೆ, ಮಗ ಅಲ್ಲಿ ಅಣ್ಣ ಪಕ್ಕದಲ್ಲಿ ಕೂತಿರಳಲ್ವಾ, ಅವಳಂದ್ರೆ ನಂಗೆ ಇಷ್ಟ ಮಗ. ರಬ್ಬರ್ ಕರ್ಕೊಂಡ್ ಬಂದಿರ್ತಾನೆ, ಅದ್ರ ಹುಡುಗಿ ಇಷ್ಟ ಆಗ್ತಾನೆ.
ಓಕೆ. ರಬ್ಬರ್ ಅಂದ ತಕ್ಷಣ ನಾಪ್ಕೊಂಬಂದು ನೀವು ರಬ್ಬರ್ ಸ್ಮೆಲ್ ನೋಡ್ತಿದ್ರಾ? ನೋಡ್ತಿದ್ದೆ. ಅಂದ್ರೆ ಅದು ಅಪ್ಸರ ಅದು ಮತ್ತೆ ಅದೆಲ್ಲ ವೈಟ್ ಕಲರ್ ರಬ್ಬರ್. ನಂಗೆ ಪೆನ್ ಎರೇಸರ್ ಸ್ಮೆಲ್ ಪಿಂಕ್ ಕಲರ್ದು. ಪಿಂಕ್ ಕಲರ್ದು ಮತ್ತೆ ಬ್ಲೂ ಕಲರ್ ಅದು ಚೆನ್ನಾಗಿರ್ತಿತ್ತು. ಅದು ಮತ್ತೆ ವೈಟ್ನರ್ ಸ್ಮೆಲ್. ನಾನು ಇದು ಬಳಪ ತಿಂತಿದ್ದೆ. ಬಳಪ ಅಂದ್ರೆ ಚಾಕ್ ಅಲ್ಲ, ಬಳಪ. ಅದು ತುಂಬಾ ಗಟ್ಟಿ ಬರೋದು. ಪೇಣೆ ಅಂತ. ನಾನು ಬಳಪ ತಿಂತಿದ್ದೆ. ನಮ್ ಕಡೆ ಪೇಣೆ ಅಂತಾರೆ. ಅದು ಹಿಂಗ್ ಉದ್ದ ಇರುತ್ತೆ, ಸ್ಲೇಟ್ ಅಲ್ಲಿ. ಪ್ರೋಟೀನ್ ಜಾಸ್ತಿ ಅದು. ಐ ಆಮ್ ಸೋ ಸಾರಿ, ಐ ಆಮ್ ಗಿಲ್ಟಿ. ನಾನು ಒಂದು ವಾರ ಮುಂಚೆ ಅದು ಅಮೆಝಾನ್ ಅಲ್ಲಿ ಸಿಗುತ್ತಾ ಅಂತ ಚೆಕ್ ಮಾಡಿದೆ. ಯಾವ್ದಾರ ಅಂಗನವಾಡಿಗೆ ಹೋದ್ರೆ ಸಿಗುತ್ತೆ ಅಷ್ಟೇ, ಅಲ್ಲಿ ಹೋಗ್ಬೇಕು. ಆದ್ರೆ ನಾವು ಅಮೆಝಾನ್ ಅಲ್ಲಿ ಸಿಗುತ್ತಾ ಅಂತ ಫಸ್ಟ್ ನೋಡ್ತೀವಿ, ಅಂಗಡಿಲಿ ಕೇಳೋಕ್ಕಿಂತ ಮುಂಚೆ. ಸೊ ಗಿಲ್ಟಿ. ಓಕೆ, ಅದಾಯ್ತು. ಮಿಡ್ ಅಂದ್ರೆ ಮಿಡ್ ಇಸ್ ನಾಟ್ ಛೀ. ಮಿಡ್ ಇಸ್ ಲೈಕ್ ಓಕೇಶ್. ಏನೋ ಮಿಡ್ ಅಂದ್ರೆ ಏನೋ ಅಷ್ಟಕ್ಕಷ್ಟೇ. ಮಿಡ್ ಅಂದ್ರೆ ಏನೋ ಅಷ್ಟಕ್ಕಷ್ಟೇ. ಸರಿ. ರೆಡ್ ಫ್ಲಾಗ್ ಅಂದ್ರೆ ರೋಹನ್ ರೈನೋ. ರೆಡ್ ಫ್ಲಾಗ್ ಅಂದ್ರೆ ಲಿಟ್ರಲ್ ಟ್ರಾನ್ಸಿಷನ್ ನೋಡಿದ್ರೆ ಕೆಂಪು ಬಾವುಟ ಅಂತ ಹೇಳ್ಬೋದು. ಬಟ್ ಜೆನ್ಸಿ ಟ್ರಾನ್ಸಿಷನ್ ಅಂತ ಹೇಳಿದ್ರೆ ರೆಡ್ ಫ್ಲಾಗ್ ಅಂದ್ರೆ ಹೇಳ್ಬಿಟ್ರೆ ರೋಡಲ್ಲಿ ಅಟ್ಟಾಡ್ಸ್ಕೊಂಡ್ಬಿಟ್ಟು. ರೆಡ್ ಫ್ಲಾಗ್ ಅಂದ್ರೆ ಐ ಕ್ಯಾನ್ ಗಿವ್ ಎಕ್ಸಾಂಪಲ್. ರೆಡ್ ಫ್ಲಾಗ್ ಮಾರ್ಟಿನ್ ಅಲ್ಲಿ ಧ್ರುವ ಸರ್ಜಾ. ನಾನು ನೋಡಿಲ್ಲ ಮೂವಿ. ಮಾರ್ಟಿನ್ ಅಲ್ಲ, ಪೊಗರುಲಿ ಧ್ರುವ ಸರ್ಜಾ. ಓಕೆ ಬೈಬೇಡಿ ನನಗೆ ಪ್ಲೀಸ್. ನಿನಗೂ ಬರುತ್ತೆ ಈಗ. ಓಕೆ. ಸ್ಲೇ ಅಂದ್ರೆ ಕೊಚ್ಚಾಕ್ಬಿಡೋದು, ಅಂದ್ರೆ ಚಿಂದಿ ಮಾಡೋದು. ಓಕೆ. ನೂಬ್ ಅಂದ್ರೆ ಡುಬಾಕು. ಏನಂತಾರೆ, ಡುಬಾಕು ಏನು ಕಿಸಿಯಲ್ಲ ಅಂತಾರೆ, ಏನು ಗೊತ್ತಿಲ್ಲ, ಏನು ಇವನು ಗೊತ್ತಾಗಲ್ಲ ಅಂತಾರೆ. ಚೈಲ್ಡ್. ಬಟ್ ಅದು ಇಂಗ್ಲಿಷ್ ಅಲ್ವಾ? ಆಗಲೇ ಹೇಳಿದ್ರಿ ಇಂಗ್ಲಿಷ್. ಚೈಲ್ಡ್ಗಳು. ಓಕೆ ಸರಿ ಆಯ್ತು. ಹಾಗಿದ್ರೆ ಈಗ ಒಂದು 2-3 ಕ್ವೆಶ್ಚನ್ಸ್. ಮನಿ ಆರ್ ಪ್ಯಾಷನ್ ಇಂದ ಮನಿ ಬಂದ್ರೆ ಓಕೆ. ಎರಡು ಬೇಕು. ಓಕೆ. ಲಾಸ್ಟ್ ಗೂಗಲ್ ಸರ್ಚ್ ವಾಸ್ ದ ಲೊಕೇಶನ್ ಆಫ್ ಏಷ್ಯಾನೆಟ್ ಸುವರ್ಣ ಆಫೀಸ್. ನಾ ಕಳಿಸಿದ್ದೆ ಲೊಕೇಶನ್ ಮೇಲಲ್ಲಿ, ವಾಟ್ಸ್ಆಪ್ ಅಲ್ಲಿ 2 ಕಡೆ ಕಳಿಸಿದೀನಿ. ಸರಿ ಅದು ಬಿಟ್ರೆ ಲಾಸ್ಟ್ ಗೂಗಲ್ ಸರ್ಚ್ ನೋಡಿ. ಆಲ್ಸೋ ನಂದು ಇದು ಪಿಂಕ್ ಫೋನ್. ನೈಸ್. ನಾನು 2 ಬೇರೆ ಕಲರ್. ಓಕೆ. ಲಾಸ್ಟ್ ಗೂಗಲ್ ಸರ್ಚ್ ಎಲ್ಲೋಯ್ತು? ಲಾಸ್ಟ್ ಗೂಗಲ್ ಸರ್ಚ್ ವಾಸ್ ಫಿಫಾ ವರ್ಲ್ಡ್ ಕಪ್ ಲೈವ್ ಸ್ಟಾಟ್ಸ್. ಓಕೆ ಗುಡ್. ನಂಗೆ ಫುಟ್ಬಾಲ್ ಆಡಕ್ ಬರಲ್ಲ, ಬಟ್ ನೋಡ್ತೀನಿ. ನೈಸ್. ಓಕೆ. ಆಮೇಲೆ 1 ವರ್ಡ್ ಅಬೌಟ್ ಸೃಷ್ಟಿ. This Srishti or other Srishti? Srishti only. The other Srishti is big content creator. ಹಂಗೆ ಕೇಳಕ್ ಹೋದ್ರೆ ನಾನು ಎಲ್ಲ ಕಾಂಟೆಂಟ್ ಕ್ರಿಯೇಟರ್ ಹೆಸರು ಹೇಳ್ಬೇಕು. This Srishti, 1 word, no? ಪಟಾಕಿ. ಪಟ ಅಂತ ಮಾತಾಡ್ತೀರಾ? ಮಜಾ ಇದೆ ಇದು. ಥ್ಯಾಂಕ್ ಯು. In Karnataka, we don't say watch news. We say ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್ ರೋಹನ್. ಇದೇ ತರಹ ಎಂಟರ್ಟೈನಿಂಗ್ ಶೋಸ್ ಮತ್ತೆ ಪಾಡ್ಕಾಸ್ಟ್ ಗಳಿಗಾಗಿ ಬೆಂಗಳೂರು ಬಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಸ್, ಇಲ್ಲೊಂದು ಬಟನ್ ಇರುತ್ತೆ, ಅಲ್ಲಿ ಲೈಕ್, ಅದ್ರ ಪಕ್ಕದಲ್ಲಿ ಇನ್ನೊಂದು ಬಟನ್ ಇರುತ್ತೆ, ಅದು ಅವ್ರು ಎಡಿಟರ್ ಹಾಕೊಂತಾರೆ. ಇಲ್ಲೊಂದು ಬಟನ್ ಅದಾದ್ಮೇಲೆ ಹಿಂಗೊಂದು ಗಂಟೆ ಹೊಡೆದ್ಬಿಡಿ, ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೋಹನ್. ಎಸ್.